ಭಕ್ತಿಯ ಮಧ್ಯದಲ್ಲಿ ಧ್ಯಾನ ಎಷ್ಟು ಭಾಗ್ಯವೋ, ಎಷ್ಟು ಆನಂದವೋ. ಕೊನೆ 30 ಕ್ಷಣಗಳು ನಮ್ಮ ಆತ್ಮ ಕಲ್ಯಾಣಕ್ಕೋಸ್ಕರ ಧ್ಯಾನ, ಲೋಕ ಕಲ್ಯಾಣಕ್ಕೋಸ್ಕರ ಧ್ಯಾನ. ರಿಲ್ಯಾಕ್ಸ್ ಆಗಿ ಮಾಸ್ಟರ್ಸ್, ನಿಧಾನವಾಗಿ ನಿಮ್ಮ ಕೈಗಳು ಕಣ್ಮೇಲಿಟ್ಕೊಳ್ಳಿ. ಆರಾಮಾಗಿ ನಿಮ್ಮ ಕೈಗಳನ್ನು ನೋಡುತ್ತಾ ಕಣ್ಣುಗಳನ್ನು ತೆರೆಯಿರಿ. ಧ್ಯಾನಕ್ಕೆ ಜೋರಾಗಿ ಚಪ್ಪಾಳೆ ಹೊಡೆಯೋಣ. ಬ್ರಹ್ಮರ್ಷಿ ಪತ್ರಿಜಿಯವರಿಗೆ ಧನ್ಯವಾದಗಳು ಹೇಳ್ಕೊಳ್ಳೋಣ. ಜನ್ಮ ಕೊಟ್ಟಿರುವ ತಂದೆ ತಾಯಿಗಳಿಗೆ ಧನ್ಯವಾದ ಹೇಳ್ಕೊಳ್ಳೋಣ. ಪಂಚಭೂತಗಳಿಗೆ ಧನ್ಯವಾದ ಹೇಳ್ಕೊಳ್ಳೋಣ. ಎಲ್ಲ ದೇವರುಗಳು, ಅಯ್ಯಪ್ಪ ಪಿಂಡೆ ಸಾರ್ ಅವರು, ಹಾಗೆ ಅವರ ಧರ್ಮಪತ್ನಿ ಮಾಸ್ಟರ್ ಕೇತಪ್ಪನವರಿಗೂ, ಹಾಗೆ ಸೀನಿಯರ್ ಮಾಸ್ಟರ್ ಆದ ಕೃಷ್ಣಪ್ಪ ಸಾರ್ ಅವ್ರಿಗೂ, ಹಾಗೆ ಗೀತಾ ಮೇಡಮ್ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು, ತುಂಬ ಹೃದಯದ ವಂದನೆಗಳು. ಇವತ್ತು ತಮಗೆಲ್ಲರಿಗೂ ಗೊತ್ತಿದೆ ವಿಶೇಷ, ಸುಮಾರೆಡ್ಡಿ ಮೇಡಮ್ ಅವರು ಮನೆಯಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ 41 ದಿವಸ ಮುಕ್ತಾಯ ಸಂಭ್ರಮ ಮಂಡಲ ಧ್ಯಾನ ಇಟ್ಟಿದ್ದಾರೆ. ಆ ಮುಕ್ತಾಯ ಸಂಭ್ರಮ ಮನೆಯಲ್ಲಿ ಇಟ್ಕೋಬೋದಿತ್ತು ಅವರು, ಆದರೆ ಇದು ನನ್ನ ಮನೆಗೆ ಸೇರಿದ್ದಲ್ಲ, ನಮ್ಮ ಗುರುಗಳು ನಮಗೆ ತೋರಿಸ್ಕೊಟ್ಟಿದ್ದಾರೆ, ಜಗತ್ತಿಗೆ ಇದು ತೋರಿಸ್ಕೊಡೋಕ್ಕೋಸ್ಕರ ಅಂತ ಆ ತಾಯಿ ಇವತ್ತು ಇಂಥ ಒಂದು ವೇದಿಕೆಯನ್ನು ನಿರ್ಮಿಸ್ಕೊಂಡಿದ್ದಾರೆ. ಮತ್ತು ಆ ವೇದಿಕೆಗೆ ಅಲಂಕರಣ ಆಗಿ ತಾವೆಲ್ಲರೂ ಕೂಡ ಸಹಕಾರ ಮಾಡಿದರೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸಾರಿ ತುಂಬ ಹೃದಯದ ಕೃತಜ್ಞತೆಗಳು, ಧನ್ಯವಾದಗಳು. ಮತ್ತು ಅಯ್ಯಪ್ಪ ಪಿಂಡಿಯವರು ಈ ಯಜ್ಞ ನಿನ್ನೆ ತಾನೇ ಆ ಒಂದು ಪ್ರವಾಹ, ಸಮುದ್ರದ ಜ್ಞಾನದ ಪ್ರವಾಹ ಅವರಲ್ಲಿ ನಮ್ಮನ್ನು ಮುಳುಗಿಸಿ ತೇಲಾಡಿಸಿದರೆ, ಎಲ್ಲರ ಆತ್ಮಸ್ವರೂಪಿಗಳ ಹೊಸ ಹೊಸ ಧ್ಯಾನಿಗಳು ಅವರ ಒಂದು ಭಾಗ್ಯ ಇನ್ನೂ ನಮ್ಮನ್ನು ಮುಂದೆ ನಡೆಸಿ, ಅವರೆಲ್ಲರ ಆಶೀರ್ವಾದದೊಂದಿಗೆ ಅಯ್ಯಪ್ಪ ಪಿಂಡಿಯವರು ಇನ್ನು ಅನಂತವಾದ ಜ್ಞಾನಗಳು ಮುಂದೆ ನಡೆಸಲಿ. ಅವರಿಂದ ನಾವು ಯಾವಾಗಲೂ ಇರ್ತೀವಿ, ಜೊತೆಗೆ ಇರ್ತೀವಿ ಅಂತ ಹೇಳ್ತಾ, ನಮ್ಮ ಪಿರಮಿಡ್ ಸೊಸೈಟಿಯಲ್ಲಿ ಎಷ್ಟೋ ಆಣಿಮುತ್ಯಗಳಿದ್ದಾರೆ. ಮತ್ತು ಇಂಥ ವಜ್ರಗಳಿಗೆ ನಾವು ಎಷ್ಟಾದರೂ ಧನ್ಯವಾದಗಳು ಹೇಳಬೇಕು. ನಮ್ಮ ಸೊಸೈಟಿಯಲ್ಲಿರುವಂಥ ಅಯ್ಯಪ್ಪ ಪಿಂಡಿನಂತವರಾಗಿರ್ಬೋದು, ಕೃಷ್ಣಪ್ಪ ಆಗಿರ್ಬೋದು, ಸಾಕಷ್ಟು ಮಾಸ್ಟರ್ಸ್, ಭೀಮಾ ಮಾಸ್ಟರ್ ಆಗಿರ್ಬೋದು, ಎಷ್ಟೋ ಜನ ಇದ್ದಾರೆ, ಹಂಪಣ್ಣ ಸರ್ ಆಗಿರ್ಬೋದು. ಅವ್ರ ತನು ಮನ ಧನ, ಅವ್ರ ಆಯುಷ್ಯ, ಅವ್ರ ಜೀವನ ಎಷ್ಟೋ ಅರ್ಪಿಸ್ಕೊಂಡಿದ್ದಾರೆ. ಮತ್ತು ನಾವೆಲ್ಲರೂ ಕೂಡ ಇಂಥ ಮಾಸ್ಟರ್ಸ್ ಇದ್ದಾರೆ ಅಂದರೆ ನಾವೆಲ್ಲ ಕೂಡ ತುಂಬ ಖುಷಿ ಪಡಬೇಕು. ಈ ಸತ್ಯ ಸೇವೆಗೋಸ್ಕರ ಅವರೆಲ್ಲರೂ ತಮ್ಮನ್ನು ತಾವೇ ದಾರಿ ಎಳಿಸ್ಕೊಂಡಿದ್ದಾರೆ. ಮತ್ತು ಇಂಥ ಒಂದು ಸುಂದರ ಸಮಯದಲ್ಲಿ ಅಯ್ಯಪ್ಪ ಪಿಂಡಿ ಸರ್ ಅವರು ಒಂದು ವಿಶೇಷವಾದ ಜ್ಞಾನ ನಮಗೆ ಹಂಚಬೇಕು. ಲೈಟ್ ಎನ್ಲೈಟ್ ಬಗ್ಗೆ ಅವರು ತುಂಬ ಅದ್ಭುತವಾಗಿ ಹೇಳಿದ್ದಾರೆ ಸೈಂಟಿಫಿಕಲ್ಲಿ. ಸೊ ಇನ್ನು ಬರುವಂಥ ಮುಂದಿನ ದಿನಗಳಲ್ಲಿ ಅವರು ಒಂದೊಂದು ದಿನ ವರ್ಷ ಕೂಡ ತಗೋಬೇಕು ನಮ್ಮ ಬಳ್ಳಾರಿಯಲ್ಲಿ ಅಂತ ನಾವು ನಮ್ಮ ಬಳ್ಳಾರಿ ಸೊಸೈಟಿ ಪರವಾಗಿ ಅವ್ರಿಗೆ ಕೇಳ್ಕೊಳ್ತಾ ಇದ್ದೀವಿ. ಸೊ ವೆಲ್ಕಮ್ ಸರ್, ಪ್ಲೀಸ್. ಮಾಸ್ಟರ್ಸ್, ನಾನು ನಿನ್ನೆ ಅರುಣ್ ಸರ್ ನಾನು ಮಾತಾಡ್ಕೊಂತ ಬಳ್ಳಾರಿಯಲ್ಲಿ ತುಂಬ ವರ್ಕ್ಶಾಪ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅವ್ರಿಗೆ ಗೊತ್ತಾಗಿದೆ ನೋಡಿ, ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರು ಇಸ್ ಪತ್ರಿಜಿ ಹೋಗ್ತಾ ಒಂದೇ ಹೇಳಿದ್ರು, ನಾನು ಹೋಗ್ತಾ ಇದ್ದೀನಿ, ಬಟ್ ಲಕ್ಷಾಂತರ ಪಿರಮಿಡ್ ಮಾಸ್ಟರ್ಸ್ ಅಂದರೆ ಲಕ್ಷಾಂತರ ಪತ್ರಿಜಿಗಳನ್ನು ನಾನು ಕ್ರಿಯೇಟ್ ಮಾಡಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದು. ಇಲ್ಲಿ ಎಲ್ಲರೂ ಸಮಾನ, ಒಬ್ಬೊಬ್ಬರಿಗೆ ಒಂದೊಂದು ಟ್ಯಾಲೆಂಟ್ ಇದೆ, ಒಬ್ಬೊಬ್ಬರಿಗೊಂದು ಸ್ಪೆಷಾಲಿಟಿ ಇದೆ. ಒಂದು ದೊಡ್ಡ ಫಾರೆಸ್ಟಲ್ಲಿ ಎಷ್ಟೋ ಮರಗಳಿದೆ, ಎಲ್ಲ ಮರಗಳು ಸೇರಿದ್ರೇ ಅದು ಫಾರೆಸ್ಟ್ ಆಗುತ್ತೆ, ಒಂದು ಕಾಡಾಗುತ್ತೆ. ಆ ಥರ ಪ್ರತಿಯೊಬ್ಬ ಮಾಸ್ಟರಲ್ಲಿನೂ ಒಂದೊಂದು ವಿಶಿಷ್ಟತೆ ಇದೆ. ಇಂಟರ್ನೆಟ್ಟಲ್ಲಿ, ಟೆಕ್ನಾಲಜಿಯಲ್ಲಿ ಒಂದು ಪ್ರವಾಹ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತು, ನನಗೆ ಗೊತ್ತು. ಬಂದಿರೋ ಧ್ಯಾನಿಗಳಿಗೆ ಚೆನ್ನಾಗಿ ಊಟ ಮಾಡ್ಕೊರೋದು ಬೇರೊಬ್ಬರಿಗೆ ಗೊತ್ತು, ಮನೆ ಧ್ಯಾನ ಮಾಡೋದು ಒಬ್ರಿಗೂ ಗೊತ್ತು, ಜೈಲ್ಗಳಲ್ಲಿ ಧ್ಯಾನ ಮಾಡೋದು ಒಬ್ರಿಗೆ ಗೊತ್ತು.
ಪಬ್ಲಿಕ್ ಪಾರ್ಕ್ಗಳಲ್ಲಿ ಪಿರಮಿಡ್ ಮಾಡೋದು ಒಬ್ಬರಿಗೆ ಗೊತ್ತು. ಆ ಥರ ಒಬ್ಬೊಬ್ರಿಗೊಂದು ವಿಶಿಷ್ಟತೆ ಇದೆ. ಇಲ್ಲಿ ಯಾರು ಗ್ರೇಟು ಯಾರು ಲೋ ಅಂತ ಇಲ್ಲ, ಪ್ರತಿಯೊಬ್ಬರು ಸ್ಪೆಷಲ್ ಅಷ್ಟೇ. ಅವಕಾಶಗಳನ್ನೋದು ನಾವು ಕರೆಕ್ಟಾಗಿ ಉಪಯೋಗಿಸ್ಕೋಬೇಕು ಅಷ್ಟೇ. ಅವಕಾಶಗಳು ಮತ್ತೆ ಮತ್ತೆ ಬರಲ್ಲ. ನಾನು ನಿನ್ನೆನೇ ಹೇಳಿದ್ದೀನಿ, 20 ವರ್ಷದ ಪತ್ರಿಜಿ ಕನಸು ಬಳ್ಳಾರಿಯಲ್ಲಿ ದೊಡ್ಡ ಪ್ರೋಗ್ರಾಮ್ ಆಗಬೇಕು ಅಂತ. ನನಗೊಂದು ಅವಕಾಶ ಸಿಕ್ತು. ಇಲ್ಲಿ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರು ಮನೆಗೆ ಪಿರಮಿಡ್ಗೆ ನಾನು ಹೋಗಿ ಅವರೆಲ್ಲರಿಗೂ ಹೇಳಿ ಅವರೆಲ್ಲರ ಸಪೋರ್ಟ್ ತಗೊಂಡು ನಿನ್ನೆ ಆ ಪ್ರೋಗ್ರಾಮ್ ಮಾಡಿ ನಾವು ಕಂಪ್ಲೀಟ್ ಮಾಡಿದ್ವಿ. ಪತ್ರಿಜಿ ಯಾವಾಗಲೂ ಹೇಳ್ತಾರೋ ಗತಂ ಗತಃ. ಸೊ ನಿನ್ನೆ ಅದಾಯಿತು, ಕಂಪ್ಲೀಟ್, ಫರ್ಗೆಟ್ ಅಬೌಟ್ ಇಟ್. ಮತ್ತೆ ಅದ್ರ ಬಗ್ಗೆ ನಾವು 4 ದಿವಸ 5 ದಿವಸ 10 ವರ್ಷ ಮಾತಾಡೋಕೆ ಅವಶ್ಯಕತೆ ಇಲ್ಲ. ಇವತ್ತಿಂದ ಏನು ಮಾಡಬೇಕು, ವರ್ತಮಾನದಲ್ಲಿ ಜೀವಿಸ್ಬೇಕು. ಅದು ನಿನ್ನೆ ಆಯ್ತು, ಆ ಪ್ರೋಗ್ರಾಮ್ ಫಿನಿಶ್. ಮತ್ತೆ ನಾವು ಏನು ಮಾಡಬೇಕು, ಮತ್ತೆ ಹೆಂಗು ಪರಿವರ್ತನೆ ಮಾಡಬೇಕು. ಬೆಳಗ್ಗೆ ಟಿವಿ ಆನ್ ಮಾಡಿ ನ್ಯೂಸ್ ನೋಡ್ತಾ ಇದ್ರೆ ಚೈನಾದಲ್ಲಿ ವೈರಸ್. ಆ ಮನೆಯವರ ಕೇಳ್ತಾ ಇದ್ರು, ಸರ್ ಅದು ನೋಡ್ತಾ ಭಯ ಆಗ್ತಾ ಇದೆ. ಅಂದ್ರೆ ನನಗೆ ಭಯ ಆಗ್ತಾ ಇದಿಲ್ಲ, ಒಂದು ಆಪರ್ಚುನಿಟಿ ಕಾಣಿಸ್ತಾ ಇದೆ ಅಂತ ಹೇಳಿದ್ದೆ. ಓ ಇದು ಬರ್ತಾ ಇದೆಯಾ, ಓಕೆ. ಇನ್ನು ಎಷ್ಟೋ ಜನ ಧ್ಯಾನ ಕರೋಕೆ ಇದೊಂದು ಅವಕಾಶ. ಯಾಕಂದ್ರೆ 20-30 ವರ್ಷ PSSM ಅಲ್ಲಿ ಆ ಲಾಕ್ಡೌನ್ ಟೈಮಲ್ಲಿ ಮ್ಯಾಕ್ಸಿಮಮ್ ಧ್ಯಾನ ಪ್ರಚಾರ ಆಗಿದೆ, ಹೌದಲ್ವಾ? ಪತ್ರಿಜಿ ಯಾವಾಗಲೇ ಹೇಳ್ತಾರೆ ಇಷ್ಟು ವರ್ಷ ಏನಾಗಿದೆ ಅದರಿಂದ ಜಾಸ್ತಿ ಆಗಿದೆ ಅಂತ. ಇನ್ನೊಂದು ಲಾಕ್ಡೌನ್ ಬಂದ್ರೆ ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಖುಷಿ. ಇನ್ನೊಂದು ವೈರಸ್ ಬಂದ್ರೆ ಬಾ ಅಂತಾರೆ, ಅಷ್ಟು ಬೇಗ ಹೋಗ್ಬೇಡ, ನಾವು ಧ್ಯಾನ ಪ್ರಚಾರ ಮಾಡಿ ಕಂಪ್ಲೀಟ್ ಮಾಡೋಣ ಅಂತ. ಅಂದ್ರೆ ನಾವು ರೆಡಿ ಇದ್ರೆ ಎಂಥ ಪರಿಸ್ಥಿತಿ ಬಂದ್ರೂ ನಾವು ಅದನ್ನು ಉಪಯೋಗಿಸಿ ಅದನ್ನು ನಾವು ಕನ್ವರ್ಟ್ ಮಾಡಿ ಒಂದು ಪಾಸಿಟಿವ್ ಎನರ್ಜಿ ಆಗಿ ಮಾಡ್ಕೋಬಹುದು ಅಷ್ಟೇ. ಒಬ್ಬ ದೊಡ್ಡ ಫ್ಯಾಕ್ಟರಿ ಓನರ್, 3 ಫ್ಯಾಕ್ಟರಿಗಳಿದೆ, ಕೋಟಾನುಕೋಟಿ ದುಡ್ಡಿದೆ. ನಿನ್ನೆ ನಮ್ಮ ಯಜ್ಞಕ್ಕೆ ಮ್ಯಾಕ್ಸಿಮಮ್ ಆಯಿಲ್ ಅವರು ಫ್ರೀಯಾಗಿ ಕೊಟ್ಟರು, ಕೋಲ್ಡ್ ಪ್ರೆಸ್ ಆಯಿಲ್. ದೊಡ್ಡ ಫ್ಯಾಕ್ಟರಿ ಒಂದು ಓಪನ್ ಮಾಡ್ತಾ ಇದ್ದಾರೆ. ಸೆಂಟ್ರಲ್ ಮಿನಿಸ್ಟರ್ಸ್ ಎಲ್ಲರೂ ಬರ್ತಾ ಇದ್ದಾರೆ ಅಲ್ಲಿ. ನೆಕ್ಸ್ಟ್ ಮಂತ್ ನನ್ನನ್ನು ಇನಾಗ್ರೇಷನ್ ಆ ಓಪನಿಂಗ್ಗೆ ನನ್ನ ಇನ್ವೈಟ್ ಮಾಡಿದ್ರು. ಆಯ್ತು ಸರ್ ಬರ್ತೀನಿ ಅಂತ ಹೇಳಿದ್ರು. ಫಸ್ಟ್ ಟೈಮು ಅವರು ಧ್ಯಾನ ಯಜ್ಞಕ್ಕೆ ಬಂದರು. ಮುಂಚೆ ಏನು ಗೊತ್ತಿಲ್ಲ ಅವ್ರಿಗೆ ಈ ಥರ ಅಲ್ಲ. ನಿನ್ನೆ ಎಲ್ಲ ನೋಡಿಬಿಟ್ಟು ನೈಟ್ ಅವರು ಹೋಟೆಲ್ಗೆ ಹೋಗಿ ಲಾಬಿಯಲ್ಲಿ ಕೂತ್ಕೊಂಡಿದ್ರೆ ಅವ್ರು ಹೇಳಿದ್ರು, ಸರ್ ನನಗೆ ಒಂದು ಹೊಸ ಐಡಿಯಾ ಬಂದಿದೆ ಅಂತ. ಏನಂತ ಹೇಳಿ ಸರ್ ಅಂದರೆ, ಆ ಫ್ಯಾಕ್ಟ್ರಿ ಇನಾಗ್ರೇಷನು 3 ಗಂಟೆ ಕಾಲ ನಾದ ಧ್ಯಾನ ಮಾಡಿ ಇನಾಗ್ರೇಟ್ ಮಾಡಬಹುದಾ? ಆ ಮಿನಿಸ್ಟರ್ಗಳೆಲ್ಲಾನು ಕೂರಿಸೋಣ ಸರ್, ನೀವು ಮಾತಾಡಿ ಅಂತ ಹೇಳಿ. ಎಂಥ ಒಂದು ಅವಕಾಶಗಳು ಸಿಗ್ತಾ ಇದೆ, ನಾವು ನಿಲ್ತ್ಕೋಬೇಕಷ್ಟೆ. ನಾನು ಮಾಡ್ತಾ ಇದ್ದೀನಿ ಅಂತ ನಾನು ಅನ್ಕೊಂಡಿದ್ರೆ ಸರ್ವನಾಶನ. ನನ್ನ ಮೂಲಕ ಆಗ್ತಾ ಇದೆ, ನನ್ಗೊಂದು ಅವಕಾಶ ಸಿಗ್ತಾ ಇದೆ, ನಾನು ಮಾಡ್ತಾ ಇದ್ದೀನಿ. ನಾನು ಮಾಡಿಲ್ಲ ಅಂದ್ರೆ ಬೇರೊಬ್ರು ಮಾಡ್ತಾರೆ. ಎಂಟೈರ್ ಕರ್ನಾಟಕಕ್ಕೆ ಸೆಂಟ್ರಲ್ ಪವರ್ ಸ್ಪಿರಿಚುವಾಲಿಟಿ ಬಳ್ಳಾರಿ ಇದೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಚೆನ್ನಾಗಿ ನೆನಪಿಟ್ಕೊಂಡು. ಇಡೀ ಪ್ರಪಂಚ ಎಲ್ಲ ಬೆಳ್ಳಾರಿ ನೋಡುತ್ತದೆ. ಆ ದಿವಸ ಬರ್ತಾ ಇದೆ. ನಿನ್ನೆ ಬೆಳ್ಳಾರಿ ಯಜ್ಞ ಮಾಡಿಬಿಟ್ಟು ನಾನು ಏನೋ ಮಾತಾಡ್ತಾ ಇಲ್ಲ, ನನ್ನ ವಿಷನ್ ನೋಡಿ ನಾನು ಹೇಳ್ತೀನಿ. ಅವತ್ತು ಸೆಂಟ್ರಲ್ ಸ್ಪಿರಿಚುವಲ್ ಹೆಡ್ ಕ್ವಾರ್ಟರ್ಸು ಇಡೀ ಪ್ರಪಂಚಕ್ಕೆ ಬೆಳ್ಳಾರಿಗೆ ಬರುತ್ತೆ. ದೊಡ್ಡ ಪಿರಮಿಡ್ ಬರುತ್ತೆ, ಬಸವಣ್ಣ ಪಿರಮಿಡ್ ಇಲ್ಲಿ ಬಂದೇ ಬರುತ್ತೆ, 100% ಬರುತ್ತೆ. ಯಾವಾಗ ಬರುತ್ತೋ ಅದು ನಾವು ಮಾಡ್ತೀವಿಲ್ಲ ಅಂದ್ರೆ ನೆಕ್ಸ್ಟ್ ಜನರೇಷನ್ ಮಾಡ್ತೀವಿ. ಇದೇ ನಾನು ನಿನ್ನೆ ಹೇಳಿದ್ದೀನಿ. ಈ ಪಿರಮಿಡ್ಗಳು ದೊಡ್ಡದು ಬರಲೇಬೇಕು. ಅಷ್ಟೆಲ್ಲ ಮಾಡಿ ಮೈಂಟೈನ್ ಮಾಡೋದು ಕಷ್ಟ ಅಂತ ಅನ್ಕೊಂಡಿರೋರು ನೀವು ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ಳಿ. ಅದೆಲ್ಲ ಮಾಡಿ ನಾವು ಮೈಂಟೈನ್ ಮಾಡ್ತೀವಿ ಅನ್ನೋದು ಮಾಡ್ತಾರೆ ಅಷ್ಟೇ. ಅಷ್ಟೊಂದು ಪಿರಮಿಡ್ ಬಂದ್ರೇನೆ ಆ ಊರು ಪ್ರತಿಯೊಬ್ಬರು ಚೇಂಜ್ ಆಗೋಕೆ ಒಂದು ಅವಕಾಶ ಸಿಗುತ್ತೆ. ಭೂಮಿಗೆ ಎನರ್ಜಿ ಬೇಕು, ಭೂಮಿ ತಾಯಿಗೆ ಎನರ್ಜಿ ಬೇಕು. ಮೊನ್ನೆ ಒಬ್ಬರು ಮನೆಗೆ ಹೋಗಿದ್ದೀನಿ, ತುಂಬಾ ಧನವಂತರು ಅವರು ಕರ್ನಾಟಕದಲ್ಲಿ ಅವರ ನೆಟ್ವರ್ಕ್ ಅಲ್ಲೇ 10 ಲಕ್ಷ ಜನ ಇದ್ದಾರೆ. ಆ 10 ಲಕ್ಷ ಜನನ ಒಂದೇ ಕಡೆ ಕೂರಿಸಿ ನಾನು ಧ್ಯಾನ ಹೇಳ್ಕೊಡ್ಬೇಕಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಅಂದ್ರೆ ಒಂದೇ ದಿವಸದಲ್ಲಿ ಎಷ್ಟು ಲಕ್ಷ ಜನಕ್ಕೆ ನಾವು ಧ್ಯಾನ ಹೇಳ್ಕೊಡಕ್ಕೆ ಅವಕಾಶಗಳು ಬರ್ತಾ ಇದೆ. ಅವ್ರ ಮನೆಯಲ್ಲಿ ಒಂದು ಪಿರಮಿಡ್ ಕಟ್ಟಿದ್ದಾರೆ. ಅಲ್ಲಿ ಹೋಗಿ ನಾನು ಕುತ್ಕೊಂಡಿದ್ರೆ ಆ ಪಿರಮಿಡ್ ಯೂನಿವರ್ಸಲ್ಗೆ ಕನೆಕ್ಟ್ ಆಗಿಲ್ಲ. ನಾನು ನೋಡ್ತಾ ಇದ್ದೀನಿ ಯಾಕೆ ಕನೆಕ್ಟ್ ಆಗಿಲ್ಲ ಅಂತ ನೋಡಿದ್ರೆ ಬೆಂಗಳೂರು ಪಿರಮಿಡ್ ವ್ಯಾಲಿಗೆ ಕನೆಕ್ಟ್ ಆಗಿದೆ.
ಮತ್ತೆ ಡೌಟ್ ಬಂದಿದೆ, ಯಾವುದೇ ಒಂದು ಪಿರಮಿಡ್ ಕಟ್ಟಿದ್ರು ಮುಂಚೆ ಪ್ರಾಣ ಪ್ರತಿಷ್ಠೆ ಮಾಡ್ತೀವಿ, ಶಂಕುಸ್ಥಾಪನೆ ಮಾಡ್ತೀವಿ, ಇನಾಗ್ರೇಷನ್ ಟೈಮಲ್ಲಿ ಪ್ರಾಣ ಪ್ರತಿಷ್ಠೆ ಅಂತೀವಿ. ಅಂದ್ರೆ ಪ್ರಾಣ ಅನ್ನೋದು ಅವಾಗ ಶುರು ಆಗುತ್ತೆ. ಯೂನಿವರ್ಸಲ್ ಇಂದ ಡೈರೆಕ್ಟ್ ಆಗಿ ಪ್ರತಿಯೊಂದು ಪಿರಮಿಡ್ಗೂ ಕನೆಕ್ಷನ್ ಬರಬೇಕು, ಬಟ್ ಅವ್ರಿಗೆ ಬಂದಿಲ್ಲ. ಇದು ಯಾಕೆ ದೊಡ್ಡ ಬೇರೆ ಪಿರಮಿಡ್ಗೆ ಕನೆಕ್ಟ್ ಆಗಿದೆ ಅಂತ ನೋಡಿದ್ರೆ ಉದ್ದೇಶ ಏನು ಅನ್ನೋದು ಇಂಪಾರ್ಟೆಂಟ್. ನಮ್ಮ ಮನೆಯವರು ಚೆನ್ನಾಗಿರ್ಬೇಕು, ನಮ್ಮ ಮನೆಯವ್ರಿಗೂ ಶಕ್ತಿ ಬರ್ಬೇಕಂತ ನೀವು ಪಿರಮಿಡ್ ಕಟ್ಟರೆ ಯೂನಿವರ್ಸಲ್ ಕಮ್ಯುನಿಕೇಶನ್ ಬರಲ್ಲ. ಸಮಾಜಕ್ಕೋಸ್ಕರ ಕಟ್ತೀನಿ, ಎಲ್ಲರೂ ಬಂದು ಇಲ್ಲಿ ಧ್ಯಾನ ಮಾಡೋಕೆ ನೀವು ಕಟ್ಟಿದ್ರೆ ಯೂನಿವರ್ಸಲ್ ಕಮ್ಯುನಿಕೇಶನ್ ಬರುತ್ತೆ, ಕನೆಕ್ಷನ್ ಬರುತ್ತೆ. ಆ ತರ ಇರುತ್ತನ್ನೋ ವಿಷಯ ನನಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಹೋಗಿ ಧ್ಯಾನದಲ್ಲಿ ಕೂತ್ಕೊಂಡಿದ್ರೆ ಆ ಥರ್ಡ್ ಐ ವಿಷನ್ ಇಂದ ನಮ್ಗೆ ಗೊತ್ತಾಗಿದೆ, ಓ ಈ ತರಾನು ಇರುತ್ತೆ ಅಂತ. ಪ್ರತಿ ಒಂದು ಪಿರಮಿಡ್ ಅಲ್ಲಿನೂ ಒಂದೊಂದು ವಿಶಿಷ್ಟತೆ ಇದೆ. ಸೈಜ್ ಎಷ್ಟೇ ಇರಲಿ, ಆ ಒಂದೊಂದು ಪಿರಮಿಡ್ ಅಲ್ಲಿ ನಾವು ಹೋಗಿ ಕೂತ್ಕೊಂಡು ವೆಲ್ಕಮ್ ಸರ್. ಶಾಸಕರು ಭರತ್ ರೆಡ್ಡಿ ಅವರಿಗೆ ಒಂದ್ಸಾರಿ ಜೋರಾಗಿ ಚಪ್ಪಾಳೆ ಮೂಲಕ ಸ್ವಾಗತ ಸರ್. ವೆಲ್ಕಮ್ ಸರ್. ಎಲ್ರು ಕೂತ್ಕೊಳ್ಳಿ. ಕಡಿಮೆ ಬರ್ತದೆ. ಗಾಂಧಿನಗರ ಹೌಸಿಂಗ್ ಬೋರ್ಡ್ ವತಿಯಿಂದ ಈ ಪಾರ್ಕ್ನಲ್ಲಿ ಇವತ್ತು ನಮ್ಮ ನಗರ ಶಾಸಕರಾದ ನಾರಾ ಭರತ್ ರೆಡ್ಡಿ ಸರ್ ಬಂದಿದ್ದಾರೆ. ಸಾರಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ. ಹಿರಿಯ ಮಾಸ್ಟರ್ ಆದ ಅಯ್ಯಪ್ಪ ಪಿಂಡಿ ಸರ್ ನಮ್ಮ ಅದೃಷ್ಟ ಅನ್ಕೋಬೇಕು. ಬಳ್ಳಾರಿಯಲ್ಲಿ ನಿನ್ನೆ ಮಹಿಳಾ ಧ್ಯಾನ ಮಹಾಚಕ್ರ ಮಾಡಿದ್ರು, ಅಲ್ಲಿ 6,000 ಜನ ಸೇರಿದ್ರು ಇಂಜಿನಿಯರ್ ಕಾಲೇಜಿನ ಹತ್ರ. ಇವತ್ತು ನಮ್ಮ ಅದೃಷ್ಟ ಇಲ್ಲಿ ಬಂದಿದ್ದಾರೆ. ಆ ಸಾರಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ. ದಂಪತಿಗಳು ಬಂದಿದ್ದಾರೆ ಸರ್. ಇನ್ನೊಬ್ರು ಸೀನಿಯರ್ ಮಾಸ್ಟರ್ ಆದ ಕೇತಪ್ಪ ಸರ್ ಅವರು ಬಂದಿದ್ದಾರೆ, ಅವ್ರಿಗೊಂದ್ಸರಿ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಗೀತಾ ಮೇಡಮ್ ಅವ್ರಿಗೂ ಸೀನಿಯರ್ ಮಾಸ್ಟ್ರು, ಅವ್ರ ಮೇಡಮ್ಗೂ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಕೃಷ್ಣಪ್ಪ ಸರ್ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. 12ನೇ ವಾರ್ಡ್ ಕಾರ್ಪೊರೇಟರ್ ಆದ ಚೇತನ ಬಂದಿದ್ದಾರೆ, ನನ್ನ ಗೆಳತಿ, ಅವ್ರಿಗೂ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಮೇಡಮ್ ಓದ್ತೀವಿ ಮೇಡಮ್ ಅದು ಬಸ್ ಸಸಿ ನೆಡುವ ಕಾರ್ಯಕ್ರಮ ಅಂತ ನಾನು ಸಾರ್ಗೆ ಕೇಳಿದಾಗ ಒಂದೇ ಮಾತಿಗೆ ಯಾಕೆ ನಾನು ಬರ್ತೀನಿ ಅಂದರು. ಅಭಿವೃದ್ಧಿ ಹರಿಕರು ನಾರಾ ಭರತ್ ರೆಡ್ಡಿ ಸರ್ ಅವರು ನಮ್ಮ ಕಾರ್ಯಕ್ರಮ ಬಂದಿರೋದಾಗ ನನಗೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮದು ಶುಭ ಮಸ್ತು ಮಹಿಳಾ ಸಂಘ ವತಿಯಿಂದ ಈ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೆ, ಸಸಿಗೆ ಗಿಡ ಸಸಿ ನೆಡುವ ಕಾರ್ಯಕ್ರಮ ಅಂತ. ಆಮೇಲೆ ಇದು ನನಗೆ ಪಾರ್ಕ್ ಇನ್ಚಾರ್ಜ್ ಕೊಟ್ಟಿದ್ದಾರೆ ಸರ್ ಅವರು. ಈ ಡೈಲಿ ಇಲ್ಲಿ ಕ್ಲೀನಿಂಗ್ ಅದೆಲ್ಲ ಮಾಡ್ತಾ ಇದ್ವಿ. ಇದು ಒಂದು ಉದ್ದೇಶ ಸರ್, ಎಲ್ಲ ಇಲ್ಲಿ ಹೌಸಿಂಗ್ ಬೋರ್ಡ್ ಸುಮಾರು ಒಂದು 1500 ಮನೆಗಳಿದ್ದಾವೆ. ಈ ಎಲ್ಲರೂ ಇಲ್ಲಿ ಬಂದು ವಾಕ್ ಮಾಡ್ತಾ ಇರ್ತಾರೆ, ಜಿಮ್ ಮಾಡ್ತಾ ಇರ್ತಾರೆ. ಇಲ್ಲಿ ಎಲ್ಲರ ಅಪೇಕ್ಷೆ ಏನಪ್ಪಾ ಅಂದರೆ ಒಂದು ಸಣ್ಣದೊಂದು ಪಿರಮಿಡ್ ಬರಬೇಕು ಅನ್ನೋದು ಒಂದು ಎಲ್ಲರೂ ಆಸೆ ಇದೆ. ಹಾಗಾಗಿ ಪಿರಮಿಡ್ ಶಕ್ತಿ ಭಾಳ ದೊಡ್ಡದಿದೆ ಸರ್. ಎಲ್ಲ ಪಾರ್ಕ್ಗಳಲ್ಲಿ ಆಗ್ತಾ ಇದ್ದಾವೆ. ಸುಮಾರು ಈಗ ಬಳ್ಳಾರಿಯಲ್ಲಿ 6 ಪಾರ್ಕಲ್ಲಿ ಒಂದು ಈ ರೀತಿ ಪಿರಮಿಡ್ ಮಾಡಿದ್ದಾರೆ ಧ್ಯಾನ ಕೇಂದ್ರ. ತಾವು ಇದಕ್ಕೆ ನಮಗೊಂದು ಅನುಮತಿ ಕೊಡಬೇಕು ಅಂತಾಗಿ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತಿದ್ದೀನಿ ಎಲ್ಲರ ಪರವಾಗಿ. ನಮ್ಮ ಗೀತಾ ಮೇಡಮ್ ಒಂದೆರಡು ಮಾತಾಡ್ತಾರೆ ಸರ್. ಸುಖ ಸ್ಥಿರ ಆಸನ, ಸುಖವಾಗಿರಿ, ಸ್ಥಿರವಾಗಿರಿ, ಹಾಯಾಗಿರಿ, ಕನ್ನಡಕ ಆಗಿರೋ ತೆಗೆದುಬಿಡಿ. ಪತಂಜಲಿ ಮಹರ್ಷಿಗಳು ಹೇಳಿರೋದು, ಯಾವುದೇ ಸ್ಥಳದಲ್ಲಿ ಕೂತ್ಕೊಳ್ಳಿ, ಸುಖವಾಗಿರಿ, ಸ್ಥಿರವಾಗಿರಿ, ಹಾಯಾಗಿರಿ, ಪ್ರಪಂಚ ಮತ್ತೋಗಿ ನಿಮ್ಮ ಉಸಿರಿನ ಜೊತೆ ನೀವಿರಿ. ಧ್ಯಾನ ಅಂದರೆ ಉಸಿರಾಟದ ಮೇಲೆ ಗಮನ. ನಿಮ್ಮ ಒಳಗೋಗೋ ಉಸಿರು, ಹೊರಗೋಗೋ ಉಸಿರು, ಹೊರಗೋಗೋ ಉಸಿರು, ಒಳಗೋಗೋ ಉಸಿರು ಎರಡನ್ನೂ ಗಮನಿಸಿ. ಧ್ಯಾನ ಒಂದ್ಸಲ ಜೋರ ಚಪ್ಪಾಳೆ.
ಸುಭಾಷ್ ಪತ್ರಿಜಿ ಸರ್ ಒಂದ್ಸರಿ ಜೋರ ಚಪ್ಪಾಳೆ. ಇಲ್ಲಿ ಬಂದಿರುವಂತ ಎಲ್ಲ ಧ್ಯಾನಿಗಳಿಗೆ ಒಂದ್ಸರಿ ಜೋರ ಚಪ್ಪಾಳೆ. ಈಗ ಅಯ್ಯಪ್ಪ ಪಿಂಡಿ ಸರ್ ಬೆಂಗಳೂರಿಂದ ಬಂದಿದ್ದಾರೆ. ಸರ್ ಒಂದ್ 2 ನಿಮಿಷ ಮಾತಾಡ್ಬೇಕಂತ ಕೇಳ್ಕೊಂತ ಇದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಬಳ್ಳಾರಿ ನಗರದಲ್ಲಿ ಈ ಪಾರ್ಕಲ್ಲಿ ನಿಮ್ಮನ್ನು ನೋಡೋದು ಸರ್. ಧ್ಯಾನದಿಂದ ಎಷ್ಟೋ ಲಾಭಗಳು ಆಂಧ್ರ ಅವರು ಪಡೆದಿದ್ರು. ಈಗ ಕರ್ನಾಟಕದಲ್ಲಿ ಇರೋ ಪ್ರತಿ ಕನ್ನಡಿಗರು ಧ್ಯಾನ ಮಾಡಿ ಆ ಲಾಭಗಳು ಪಡಿಬೇಕು ಅಂತ PSSM ಕರ್ನಾಟಕ ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ಅದರಲ್ಲಿ ಬಳ್ಳಾರಿ ಮಾಸ್ಟರ್ಸು ಮುಂದೆ ಇದ್ದಾರೆ. ಪ್ರತಿ ಒಬ್ಬರು ಮನೆ ಮೇಲೆ ಪಿರಮಿಡ್ ಕಟ್ಟಿ ಅಲ್ಲಿ ಧ್ಯಾನ ಮಾಡಿ ಪ್ರತಿಯೊಬ್ಬರಿಗೆ ಎಷ್ಟೋ ಲಾಭಗಳು ಸಿಗ್ತಾ ಇದೆ. ಕ್ಯಾನ್ಸರ್ ಆಗಲಿ, TB ಆಗಲಿ, ಶುಗರ್ ಆಗಲಿ, BP ಆಗಲಿ, ಭಯಗಳಾಗಲಿ, ಎಷ್ಟೋ ಒಂದು ದೌರ್ಭಾಗ್ಯಗಳಿಂದ, ಎಷ್ಟೋ ಒಂದು ವ್ಯಾಧಿಗಳಿಂದ ಅವರು ಹೊರಗೆ ಬರೋಕೆ ತುಂಬಾ ಅವಕಾಶ ನಮ್ಮ ಪಿರಮಿಡ್ ಧ್ಯಾನ ಕೊಡ್ತಾ ಇದೆ. ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ಪಿರಮಿಡ್ಸ್ ಬರಬೇಕು. ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಎಷ್ಟು ಪಿರಮಿಡ್ಸ್ ಬರುತ್ತೋ ಅಲ್ಲಿ ಆ ವಾತಾವರಣ ಆಗ್ಲಿ, ಜನ ಆಗ್ಲಿ, ಅವರೆಲ್ಲರಿಗೆ ಒಳ್ಳೇದಾಗ್ಬೇಕು. ಸರ್ವೇ ಜನ ಸುಖಿನೋ ಭವಂತು ಅಂತೀವಿ ನಾವು. ಬಟ್ ಆ ಜನಕ್ಕೆ ನಾವು ಏನೇ ಕೊಟ್ರು ಸಾಕಾಗಲ್ಲ. ಬಟ್ ಒಂದು ಧ್ಯಾನ ಕೊಟ್ರೆ ಅವ್ರನ್ನ ಅವರು ವಾಸಿ ಮಾಡ್ಕೊಳ್ತಾರೆ. ಧ್ಯಾನದಿಂದ ಎಷ್ಟೋ ಲಾಭಗಳು ಇದೆ. ಪ್ರತಿ ಊರಲ್ಲಿನೂ ಧ್ಯಾನ ಕೇಂದ್ರಗಳು ಬರ್ತಾ ಇದೆ. ಪ್ರತಿ ಊರಲ್ಲಿನೂ ಧ್ಯಾನ ಪ್ರಚಾರ ಆಗ್ತಾ ಇದೆ. ಉಚಿತವಾದ ಧ್ಯಾನ ಅನ್ನೋದು ಎಲ್ಲರಿಗೆ ಸಿಕ್ಕಿದ್ರೆ ಅವರವರನ್ನು ಅವರು ವಾಸಿ ಮಾಡ್ಕೊಳ್ಳೋಕೆ ತುಂಬಾ ಅವಕಾಶಗಳು ಇರುತ್ತೆ. ಒಬ್ಬ ಅಧಿಕಾರಿಗಳು, ದೊಡ್ಡ ಮಿನಿಸ್ಟರ್ಗಳು ಅನ್ಕೊಂಡಿದ್ರೆ ಆ ಊರಲ್ಲಿ ಎಷ್ಟೋ ಪಿರಮಿಡ್ಗಳು ಬರಬಹುದು. ಪ್ರತಿ ದೇವಸ್ಥಾನನೂ ಒಂದು ಧ್ಯಾನಾಲಯ ಆಗ್ಬೋದು. ಪ್ರತಿ ಪಾರ್ಕ್ ಅಲ್ಲಿನೂ ಎಷ್ಟೋ ಪಿರಮಿಡ್ಸ್ ಬಂದ್ರೆ ಆ ಸುತ್ತಮುತ್ತ ಇರೋ ಆ ವೈಬ್ರೇಷನ್ಸ್ ಅಂತಾರೋ, ಫ್ರೀಕ್ವೆನ್ಸಿ ಅಂತಾರೋ, ನೆಗೆಟಿವಿಟಿ ರಿಮೂವ್ ಆಗಿ ಆ ಪಾಸಿಟಿವಿಟಿ ಬಂದ್ರೆ ನಮ್ಮ ಆಲೋಚನೆಯಲ್ಲಿನೂ ತುಂಬಾ ಪರಿವರ್ತನೆ ಬರುತ್ತೆ. ಒಬ್ಬೊಬ್ಬರು ಆ ಪಾರ್ಕ್ ಅಲ್ಲಿ ಬಂದು ಎಕ್ಸರ್ಸೈಸ್ ಮಾಡ್ತಾರೋ, ವಾಕಿಂಗ್ ಮಾಡ್ತಾರೋ, ಜೊತೆಗೆ ಧ್ಯಾನವನ್ನ ಆಡ್ ಮಾಡಿದ್ರೆ ಒಳ್ಳೇದಾಗುತ್ತದೆ. ವರ್ಲ್ಡ್ ಯೋಗ ಡೇ ಬಂದಿದೆ, ಮೊನ್ನೆ ವರ್ಲ್ಡ್ ಮೆಡಿಟೇಷನ್ ಡೇನು UN ಡಿಕ್ಲೇರ್ ಮಾಡಿದೆ. ಹಂಗಾಗಿ ಪ್ರತಿ ಒಂದು ಕಡೆನೂ ಪಿರಮಿಡ್ಸ್ ಬರಬೇಕು, ಧ್ಯಾನವನ್ನು ಬರಬೇಕು. ಪ್ರತಿ ಒಬ್ಬರು ಚೆನ್ನಾಗಿದ್ರೆ ಆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮ್ಯಾಕ್ಸಿಮಮ್ ಜನಗೆ ಹೆಲ್ತ್ ಸಿಗುತ್ತೆ, ವೆಲ್ತ್ ಸಿಗುತ್ತೆ ಅಂತ 2 ಮಾತು ಮಾತಾಡಿ ಮುಗಿಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಪಿಂಡಿ ಸರ್ಗೆ ಧನ್ಯವಾದಗಳು. ಅಭಿವೃದ್ಧಿ ಅಧಿಕಾರರು, ನಗರ ಶಾಸಕರು ಸಾರ್ 2 ಮಾತಾಡ್ಬೇಕಂತ ಕೋರ್ತೀನಿ. ಮೈಕು ವೈರು ಸಣ್ಣದೈತೆ ಸರ್. ವೈರು ಸಣ್ಣದಿದ್ದು ನಿಮ್ಮೆಲ್ಲ ಮನಸ್ಸು ದೊಡ್ಡದಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಸಾರ್ ಅವರು ಹೇಳ್ತಿದ್ರು ಮೆಡಿಟೇಷನ್ ಬಗ್ಗೆ ಏನೇನು ಉಪಯೋಗಗಳಂತೇಳಿ. ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಎಂತೆಂಥ ಡಾಕ್ಟರ್ಗಳು ಈ ಡಿಪ್ರೆಷನ್ ಇಂದ ಜನರನ್ನು ಹೊರಗೆ ತರಕ್ಕಾಗಿಲ್ಲ ಅಂಥದ್ದು ನಿಮ್ಮ ಮೆಡಿಟೇಷನು ಅವನ್ನೆಲ್ಲ ಹೊರಗೆ ತಂದು ಇವತ್ತು ಎಷ್ಟೋ ಕುಟುಂಬಗಳನ್ನ ತಾವೆಲ್ಲ ಕಾಪಾಡಿದ್ರೆ ಅಂತ ಹೇಳಿ ತಾವೆಲ್ಲ ಅವ್ರಿಗೆ ಜೀವದಾನನೇ ಮಾಡಿರಂತ. ಮೆಡಿಟೇಷನ್ ಅಂದ್ರೆ ಇವತ್ತಿನ ದಿನಮಾನದಲ್ಲಿ ಇವತ್ತು ಈಗ ಪ್ರೆಷರ್ಸ್ಗೆ ಜನಕ್ಕೆ ಬದುಕೋಕೆ ಆಗ್ತಾ ಇಲ್ಲ. ಫಾಸ್ಟ್ ಲಿವಿಂಗ್ ಲೈಫಲ್ಲಿ ನಾನು ಯಾವತ್ತು ದುಡಿಬೇಕು, ಇವನ್ಕಂದ್ರೆ ಮುಂದಕ್ಕೆ ಯಾವಾಗ ಹೋಗ್ಬೇಕು, ಯಾವ ಥರ ನಾನು ಬೆಳಿಬೇಕು, ಅವ್ರು ಇಷ್ಟು ದುಡ್ಡು ಮಾಡಿಬಿಟ್ಟಿದ್ದಾರೆ, ನಾನು ಇನ್ನೂ ಮನೆ ಕಟ್ಟಿಲ್ಲ ಅಂತೇಳಿ ಇಷ್ಟೆಲ್ಲ ಈ ಮೆಟಲಿಸ್ಟಿಕ್ ಲೈಫಲ್ಲಿ ಮನುಷ್ಯರಿಗೊಂದು ಶಾಂತಿಯುತವಾಗಿ ಮನಃಶಾಂತಿಯನ್ನು ತಾವು ಯಾರು ತಂದುಕೊಡ್ತಿದ್ರು ಅಂತಂದ್ರೆ ಈ ಪಿರಮಿಡ್ ಅಂತ ಹೇಳಿ ತಾವೇನೇನೋ ಸ್ಥಾಪನೆ ಮಾಡಿ ತುಮಕೂರಿಂದ ನಮ್ಮ ವಾಸಣ್ಣ ಅಂತೇಳಿ ಎಕ್ಸ್ ಮಿನಿಸ್ಟರ್ ಮತ್ತೆ ಶಾಸಕರವರು ಅವ್ರ ಹೆಂಡತಿ ಕೂಡ ಬಳ್ಳಾರಿಗೆ ಬರ್ತಾರೆ. ನಿಮ್ಮ ಹತ್ರ ಬಂದಿದ್ದು ನಾನು ಅವ್ರ ಜೊತೆಗೆ ನಿಮ್ಮ ಪಿರಮಿಡ್ಗೂ ಬಂದಿದ್ದೆ. ಅವರು ತುಮಕೂರಿಂದ ಬಳ್ಳಾರಿಗೆ ಬಂದು ನಮ್ಮ ತುಮಕೂರಲ್ಲಿ ಇಂಥ ಧ್ಯಾನ ಕೇಂದ್ರ ಇಲ್ಲಪ್ಪ, ನೀವು ಬಳ್ಳಾರಿಯಲ್ಲಿ ಇದ್ದೀರಿ, ನೀವು ಎಷ್ಟು ಅದೃಷ್ಟ ಮಾಡ್ಕೊಂಡಿದ್ದೀರಿ ಅಂತೇಳಿ ಅವರು ನಿಮ್ಮನ್ನೆಲ್ಲ ಹಾಡಿ ಹೋಗಿದ್ದಾರೆ. ಅದನ್ನೆಲ್ಲ ತಾವೆಲ್ಲ ಎಷ್ಟು ಶ್ರಮದಿಂದ ಕಟ್ಟಿದಿರಿ. ಅದಕ್ಕೆ ನಮ್ಮ ಕಡೆಯಿಂದ ಕೂಡ ಸಹಕಾರ ಇರುತ್ತೆ. ಬಳ್ಳಾರಿಯಲ್ಲಿ ವಿವಿಧ ಜಾಗದಲ್ಲಿ ಪಾರ್ಕ್ ಅಲ್ಲಿ ನೀವೇನೇ ತೋರಿಸಿ ಒಂದು 10 ಪಾರ್ಕ್ ಅಲ್ಲಿ ಪಿರಮಿಡ್ ಧ್ಯಾನ ಕೇಂದ್ರವನ್ನು ನಾನು ಮಾಡಿಕೊಡ್ತೀನಿ. ಅವರು ದಯಮಾಡಿ ಒಳ್ಳೆ ತಮ್ಮ ಧ್ಯಾನಕ್ಕೆ ಬಹಳಷ್ಟು ಜನ ಬರೋರಿದ್ದಾರೆ, ತಮ್ಮ ಯಾರಾದ್ರು ಭಕ್ತರಿದ್ದಾರೆ. ಎಲ್ಲಿ ಜಾಸ್ತಿ ಜನಸಂಖ್ಯೆ ಅವ್ರಿಗಿದೆ ಅಂತ ತೋರಿಸಿದ್ರೆ ಇಂತಿಂತ ಏರಿಯಾದಲ್ಲಿ ಇರುತ್ತಂದ್ರೆ ಆ ಪಾರ್ಕ್ ಅಲ್ಲಿ ಮಾಡಿಕೊಡೋ ಜವಾಬ್ದಾರಿ ನಮ್ಮ ವೆಚ್ಚದಲ್ಲಿ ನಮ್ಮ ಸರ್ಕಾರದ ಕಡೆಯಿಂದ ನಾವು ಖಂಡಿತವಾಗಿ ಮಾಡಿಕೊಡ್ತೀವಿ. ಆದಷ್ಟು ಬೇಗ ತಾವು ಒಂದು 10
ಲೊಕೇಶನ್ಗಳು ನಮಗೆ ಕೊಟ್ಟರೆ ಒಂದು 4-5 ಇನ್ನೊಂದು 2-3 ತಿಂಗಳಲ್ಲಿ ನಾವು ಚಾಲನೆ ಮಾಡ್ಕೋಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಇಂಥವೆಲ್ಲ ಕಾರ್ಯಕ್ರಮಗಳನ್ನ ತಾವು ಮಾಡುವಾಗ ನಮ್ಮ ಫೌಂಡೇಶನ್ ಟಚ್ ಲೈಫ್ ಫೌಂಡೇಶನ್ ಇದೆ, ನಾವು ನಿಮ್ಮ ಸಹಕಾರವಾಗಿರ್ತೀವಿ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ. ತುಂಬಾ ಧನ್ಯವಾದಗಳು ಸರ್. ಇನ್ನೊಬ್ರು ಸೀನಿಯರ್ ಮಾಸ್ಟರ್ ಅಂತ ಕೇತಪ್ಪ ಸರ್ ಬಂದಿದ್ದಾರೆ ಬೆಳಗಾವಿಯಿಂದ. ಸಾರ್ ಒಂದೆರಡು ಮಾತಾಡ್ಬೇಕಂತ ಕೇಳಿ. ಬಳ್ಳಾರಿಯ ಮಾಸ್ಟರ್ ಅವರಿಗೆ ಹೃದಯಪೂರ್ವಕ ಪ್ರಣಾಮಗಳು. ಭಾರತ ರೆಡ್ಡಿ ಸರ್ ಇವತ್ತು ಅಂತ ಥ್ಯಾಂಕ್ ಯು. ದ ಮೆಡಿಸಿನ್ ವರ್ಡ್ ಒರಿಜಿನ್ಸ್ ಫ್ರಮ್ ದ ವರ್ಡ್ ಮೆಡಿಟೇಷನ್. ಓಶೋ ಅವರು ಹೇಳಿರೋ ಮಾತು, ಔಷಧಿ ಅನ್ನೋ ಶಬ್ದವೇ ಧ್ಯಾನ ಅನ್ನೋ ಶಬ್ದದಿಂದ ಉತ್ಪನ್ನವಾಗಿದೆ. ಧ್ಯಾನಂ ಪರಮೌಷಧಂ ಸಂಸ್ಕೃತ ವಾಕ್ಯ. ಧ್ಯಾನ ಎಷ್ಟು ಸರಳವಾದ್ದು. ಯಾವುದೋ ಒಂದು ಧರ್ಮ ಜಾತಿ ಕುಲಕ್ಕೆ ಸೇರಿದ ಅಭ್ಯಾಸ ಅಲ್ಲ ಇದು ಸರ್. ಇಡೀ ಭಾರತದ ಎಲ್ಲ ಗ್ರಂಥಗಳನ್ನು ಓದಿದಾಗ ಲಾರ್ಡ್ ಶಿವನಿಂದ ಇವತ್ತಿನವರೆಗೂ ಎಷ್ಟು ಜನ ಭಾರತದಲ್ಲಿ ತೀರ್ಥಂಕರರು, ಬುದ್ಧ ಪುರುಷರು, ನಾಥ ಪಂಥರು, ಕಬೀರ್ ಪಂಥರು, ಗುರು ನಾನಕ ಪಂಥರು, ಮಹಾರಾಷ್ಟ್ರ ಪಂಥ, ಕರ್ನಾಟಕ ಪಂಥ, ಭಕ್ತಿ ಚಳವಳಿ, ಅಲ್ಲಮನ ನೇತೃತ್ವದಲ್ಲಿ ನಡೆದಂಥ ಈ ಚಳವಳಿ ಎಲ್ಲ ವಚನಗಳನ್ನು, ಎಲ್ಲ ಶ್ಲೋಕಗಳನ್ನು ಅಧ್ಯಯನ ಮಾಡಿದಾಗ ಸರ್, ಅದೇ ವಿಷಯದಲ್ಲಿ ಬರೆದಿರೋ PhD, ಎಲ್ಲರೂ ಸಹಜ ಶ್ವಾಸವನ್ನು ಗಮನಿಸಿ ಜ್ಞಾನೋದಯವನ್ನು ಹೊಂದಿದ್ದಾರೆ. ಶ್ವಾಸಕ್ಕೆ ಜಾತಿ, ಕುಲ, ಮತ ಏನೂ ಗೊತ್ತಿಲ್ಲ. ನೀವು ಓದೋಕ್ಕೆ ಬರುತ್ತೋ ಬರೆಯೋಕ್ಕೆ ಬರುತ್ತೋ ಅದು ಗೊತ್ತಿಲ್ಲ. ಕೇವಲ ಸಹಜ ಶ್ವಾಸವನ್ನು ಗಮನಿಸಿದರೆ ಸಾಕು, ನಿಮ್ಗೇನು ಬೇಕೋ ಅದೆಲ್ಲ ಬೆನಿಫಿಟನ್ನು ಪಡ್ಕೊಳ್ತೀರಿ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಶ್ವಾಸ ಇದೆ ಅನ್ನೋ ಕಾರಣದಿಂದ ನಾವು ದೇಹದಲ್ಲಿದ್ದೀವಿ. ಶ್ವಾಸ ನಮ್ಮನ್ನು ದೇಹದಲ್ಲಿ ನಮ್ಮ ಆತ್ಮವನ್ನೇ ಹಿಡ್ಕೊಂಡಿದೆ. ಶ್ವಾಸ ನಿಂತರೆ ನಾವು ಹೊರಟು ಹೋಗ್ತೀವಿ. ಶ್ವಾಸವನ್ನ ಹಿಡ್ಕೊಂಡ್ರೆ ನಾವು ಆತ್ಮಕೇಂದ್ರವನ್ನು ತಲುಪ್ತೀವಿ. ಆತ್ಮಕೇಂದ್ರವೇ ಪರಮಾತ್ಮನ ಕೇಂದ್ರ, ಬ್ರಹ್ಮಾಂಡ ಕೇಂದ್ರ. ಇಡೀ ಬ್ರಹ್ಮಾಂಡದ ಕೇಂದ್ರ ಯಾರಾದರೂ ಇದ್ರೆ ಅದು ನೀವು, ನಿಮ್ಮ ಹೃದಯ ಕೇಂದ್ರ. ಇನ್ನು ಸರ್, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ 1990ರಲ್ಲಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಆರಂಭ ಮಾಡಿದ ಚಳುವಳಿ ಇದು, ಮೂವ್ಮೆಂಟ್ ಇದು. ಇವತ್ತು ಪ್ರಪಂಚದಾದ್ಯಂತ 40 ದೇಶಗಳಿಗಿಂತ ಹೆಚ್ಚು ದೇಶಗಳು, ಭಾರತದಲ್ಲಿ 20,000ಗಳಿಗಿಂತ ಹೆಚ್ಚು ಪಿರಮಿಡ್ ಧ್ಯಾನ ಕೇಂದ್ರಗಳು ಕಾರ್ಯನಿರತವಾಗಿವೆ. ಕೋಟ್ಯಾಂತರ ಜನ ತಮ್ಮ ರೋಗಗಳಿಂದ, ಅಜ್ಞಾನದಿಂದ, ದುಃಖದಿಂದ ಹೊರಬಂದು ಇವತ್ತು ಅತಿ ಉತ್ಕೃಷ್ಟವಾದ ಜೀವನವನ್ನು ಜೀವಿಸ್ತಿದ್ದಾರೆ. ಮತ್ತು ಮಾಂಸಾಹಾರಕ್ಕಿಂತ ಸಸ್ಯಾಹಾರವೇ ಶ್ರೇಷ್ಠ ಅನ್ನೋದನ್ನು ಅನುಭವಪೂರ್ವಕವಾಗಿ ಅದರ ಲಾಭ ಪಡ್ಕೊಂಡು ಇಡೀ ಜಗತ್ತಿನಾದ್ಯಂತ ಸಸ್ಯಾಹಾರ ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ. ಇನ್ನು 25,000 ವರ್ಷದ ಹಿಂದೆ ಪಿರಮಿಡ್ಗಳು ಭೂಮಿಯನ್ನ ಉಳಿಸೋದಕ್ಕೆ ಕಟ್ಟಿದಂತ ಮಹಾ ಕಟ್ಟಡಗಳು ಅನ್ನೋದನ್ನ ಅರ್ಥ ಮಾಡಿಕೊಂಡು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಪಿರಮಿಡ್ಗಳನ್ನೋದು ಕೇವಲ ಶವಗಳನ್ನ ಇಡ್ಲಿಕ್ಕಲ್ಲ, ಅದು ಧ್ಯಾನ ಮಾಡಲಿಕ್ಕೆ ಅಂತ ಅನುಭವಪೂರ್ವಕ ಪ್ರಯೋಗವನ್ನ ಮಾಡಿ, ಒಬ್ಬ ಸೈಂಟಿಸ್ಟ್ ಅವರು ಅನುಭವಪೂರ್ವಕ ಪ್ರಯೋಗಗಳನ್ನ ಮಾಡಿ ಇವತ್ತು ಪಿರಮಿಡ್ ಎಲ್ಲೆಡೆ ದೊರೆಯುವಂತೆ ಮಾಡಿದರು. ಇವತ್ತು ಪಿರಮಿಡ್ ಕ್ಯಾಪ್ಗಳನ್ನು ಸಹ, ಚಿಕ್ಕ ಮಕ್ಕಳು ಪಿರಮಿಡ್ ಕ್ಯಾಪ್ಗಳನ್ನು ಸಹ ಹಾಕೊಂಡು ಅಭ್ಯಾಸ ಮಾಡುವಂತ ಅನುಕೂಲತೆ ಕಲ್ಪಿಸಿಕೊಟ್ರು. ಇನ್ನೂ ಒಂದು ಮುಖ್ಯ ಮಾತನ್ನ ಹೇಳಬೇಕು ಅಂದ್ರೆ ಫ್ರೆಂಡ್ಸ್, ಸಹಜ ಶ್ವಾಸವನ್ನ ಗಮನಿಸಿದರೆ ಮನಸ್ಸು ಶೂನ್ಯ ಆಗುತ್ತೆ. ಆ ಶೂನ್ಯ ಮನಸ್ಸಿನಲ್ಲಿ ಅಪಾರವಾದ ಶಕ್ತಿ ಬರುತ್ತೆ. ಆವಾಗ ನಿಮ್ಗೆ ಏನ್ ಬೇಕೋ ಎಲ್ಲವೂ ಒಳಗೆ ಜರುಗಿ ಆ ಲಾಭಗಳು ಶುರು ಆಗುತ್ತೆ. ಹಾಗಾದ್ರೆ ಪಿರಮಿಡ್ ಯಾಕೆ ಬೇಕು? ಹೊರಗಡೆ ನೀವು 3 ಗಂಟೆ ಧ್ಯಾನ ಮಾಡಿದ್ರೆ, ಪಿರಮಿಡ್ ಅಲ್ಲಿ 1 ಗಂಟೆ ಧ್ಯಾನ ಮಾಡಿದ್ರೆ ಅಷ್ಟು ಲಾಭ. ಪಿರಮಿಡ್ ಅಲ್ಲಿ ನೀವು 3 ಗಂಟೆ ಧ್ಯಾನ ಮಾಡಿದ್ರೆ ಸಾಕು, ಇಡೀ 9 ಗಂಟೆಯ ಧ್ಯಾನವನ್ನ ನೀವು ಇಲ್ಲೇ ಪೂರೈಸ್ತೀರಿ. ಇಲ್ಲಿ ಸುಮಾರು ಜನ ಮಾಸ್ಟರ್ಸ್ ಇದ್ದಾರೆ, ಇಡೀ ರಾತ್ರಿ ಧ್ಯಾನ ಮಾಡಿ ಇಡೀ ಹಗಲು ಕ್ರಿಯಾಶೀಲ ಆಗಿರುವಂತ ಎಷ್ಟು ಜನ ಇದ್ದಾರೆ? ನೀವೇ ಕೈ ಎತ್ತಿ ದಯವಿಟ್ಟು. ರಾತ್ರಿ ಮಲಗದೇ ಇರೋರು ಇಡೀ ರಾತ್ರಿ ಧ್ಯಾನ, ಯಾಕೆಂದ್ರೆ 1 ಗಂಟೆ ಧ್ಯಾನ 6 ಗಂಟೆ ನಿದ್ರೆಗೆ ಸಮಾನ. ಇವತ್ತಿಗೂ ತಾಜಾ ಆಗಿದ್ದಾರೆ, ರೋಗಗಳಿಂದ ಮುಕ್ತಿ. ಇಂಥ ಅದ್ಭುತ ಜೀವನ ಸರ್, ಇದು ಭಾರತ ಸರ್ಕಾರದ ಪ್ರಾಜೆಕ್ಟ್ ಆಗಬೇಕು, ಇದು ನಮ್ಮೆಲ್ಲರ ಅಪೇಕ್ಷೆ. ಇನ್ನು ತಮಗೆ ಒಂದು ವಿಷಯ ಹೇಳೋದಂದ್ರೆ, ಸುಮಾರು 1 ದಶಕದ ಹಿಂದೆ ಇವತ್ತು ಡೆಪ್ಯೂಟಿ CM ಆಗಿರುವಂತ DK ಶಿವಕುಮಾರ್ ಸರ್ ಅವರು ಪಿರಮಿಡ್ ವ್ಯಾಲಿಗೆ ಬಂದು ಪಿರಮಿಡ್ ಯುಗ ಪುಸ್ತಕವನ್ನ ಅವರೇ ರಿಲೀಸ್ ಮಾಡಿದ್ದಾರೆ, ನಮ್ಮ ಗುರುಗಳ ಸಮ್ಮುಖದಲ್ಲಿ ಇತ್ತು. ಇವತ್ತು ನಮ್ಮ ಸರ್ಕಾರದಿಂದ ನಾವು ಅಪೇಕ್ಷಿಸೋದು ಏನು ಅಂದ್ರೆ, ಈಗಾಗಲೇ ನೀವು ಅನೌನ್ಸ್ ಮಾಡಿದಿರಿ ಸರ್, ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಈ ಸೆಕ್ಯುಲರ್ ಧ್ಯಾನವನ್ನ ಸಿಗುವಂತ ಒಂದು ಮಹದಾವಕಾಶವನ್ನು ಕಲ್ಪಿಸಿದೆ. ನಮ್ಮ ಎಲ್ಲ ಸಾವಿರಾರು ಲಕ್ಷಾಂತರ ಪಿರಮಿಡ್ ಮಾಸ್ಟರ್ಸು ಉಚಿತವಾಗಿ ಬಂದು ಎಲ್ಲರಿಗೂ ಧ್ಯಾನ ಶಿಕ್ಷಣವನ್ನು ನೀಡುತ್ತಾರೆ. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್ ಸರ್. ಸುಮಾರು 10 ಕಡೆ ನೀವು ಜಾಗ ತೋರಿಸ್ರಿ, ನಾನು ಪಿರಮಿಡ್ ಕಟ್ಟೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಪ್ರತಿಯೊಂದು ಕ್ಷೇತ್ರಕ್ಕೂ ಒಬ್ಬೊಬ್ಬ ಭರತ್ ರೆಡ್ಡಿ ಸರ್ ಅಂತ MLA ಬರೆಸಬೇಕು ಅಂತ ನಮ್ಮ ಮಾತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮಾಸ್ಟರ್. ಸಾರ್ಗೆ ಒಂದು ಚಿಕ್ಕದಾಗಿ ಸನ್ಮಾನ ಶಾಸಕರಿಗೆ ಅಯ್ಯಪ್ಪ ಸರ್ ಕಡೆಯಿಂದ. ಜೋರಾಗಿ ಚಪ್ಪಾಳೆ, ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು ಸರ್. ಭರತ್ ರೆಡ್ಡಿ ಸರ್ ಅವ್ರಿಗೆ ಜೋರಾಗಿ ಚಪ್ಪಾಳೆ ಮತ್ತೆ. ಥ್ಯಾಂಕ್ ಯು. ಹಾಲು ಸನ್ಮಾನ. ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು ಸರ್. ಕೇತಪ್ಪನವರಿಗೆ ಸರ್ ಭರತ್ ರೆಡ್ಡಿ ಸರ್ ಅವರಿಂದ ಸಾಲು ಸನ್ಮಾನ. ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು ಸರ್.
ಓಕೆ ಮಾಸ್ಟರ್ಸ್, ನಿಧಾನವಾಗಿ ನಿಮ್ಮ ಕೈಗಳನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಒಂದ್ಸರಿ ಜೋರಾಗಿ ಚಪ್ಪಾಳೆ. ನಮ್ಮನೇಲಿ 41 ದಿವಸ ಮಂಡಲ ಧ್ಯಾನ ಇಟ್ಕೊಂಡಿದ್ವಿ. 4ನೇ ಮಂಡಲ ಧ್ಯಾನ 41 ದಿವಸ 41 ದಿವಸ 41. ಮಕ್ಕಳ ಧ್ಯಾನ 11 ದಿವಸ ಇಟ್ಕೊಂಡಿದ್ವಿ ಕರೋನಾ ಟೈಮಲ್ಲಿ. LKG ಸ್ಟೂಡೆಂಟಿಂದ ಇಂಜಿನಿಯರ್ ಸ್ಟೂಡೆಂಟ್ವರೆಗೆನ ಮನೇಲಿ ಇಟ್ಕೊಂಡಿದ್ವಿ. ಎಲ್ಲರೂ ಬೈತಾ ಇದ್ರು, ಕೋವಿಡ್ ಟೈಮ್ನಲ್ಲಿ ಯಾರು ಹೊರಗಡೆ ಬರೋದಿಲ್ಲ, ನೀನೇನು ಧ್ಯಾನದ ಹುಚ್ಚಿಡ್ದತ್ತಂತ ಬೈದ್ರು ಎಲ್ಲರೂ. ಅಮ್ಮ ಏನೂ ಆಗೋದಿಲ್ಲ, ಮಕ್ಕಳಿಗೆ ಧ್ಯಾನ ಭಾಳ ಇಂಪಾರ್ಟೆಂಟು. ಎಲ್ಲರ ದೊಡ್ಡರು ಹೇಳಿದ್ರೆ ಕೇಳ್ತಾರೆ, ಕೂಡ್ತಾರೆ. ಆದರೆ ಮಕ್ಕಳಿಗೆ ಧ್ಯಾನ ಕಲಿಸ್ಕೊಡೋದು ಭಾಳ ದೊಡ್ಡ ಇಂಪಾರ್ಟೆಂಟ್ ರೀ. ಈಗಿನ ಮಕ್ಕಳಲ್ಲಿ ಎಷ್ಟು ಟೆನ್ಷನ್ಸ್ ಓದೋದು ಮಕ್ಕಳು. ಆ ಒಂದು ಧ್ಯಾನ ಮಾಡೋದ್ರಿಂದ ಮಾನಸಿಕ ಶಕ್ತಿ ಹೆಚ್ಚಾಗುತ್ತೆ, ಆಮೇಲೆ ಮೆಮೊರಿ ಪವರ್ ಹೆಚ್ಚಾಗುತ್ತೆ ಮೇನ್. ಹಂಗಾಗಿ ಮಕ್ಕಳು ಧ್ಯಾನ ಇಟ್ಕೊಂಡಿದ್ದು ತುಂಬ ಖುಷಿ ಆಯಿತು. 11 ದಿವಸ ನಾನು ಈಗ ಮೊನ್ನೆ 41 ದಿವಸ ಇಟ್ಕೊಂಡಿದ್ದು ಉದ್ದೇಶ, ನನಗೆ ಈ ಪಾರ್ಕು 8 ತಿಂಗಳಾಯಿತು ನನಗೆ ಕೊಟ್ಟು ಇನ್ಚಾರ್ಜ್. ಅಂದರೆ ಮಂತ್ಲಿ 10,000 ರೂಪಾಯಿ ಗೌರ್ಮೆಂಟ್ ವತಿಯಿಂದ ನನಗೆ, ಮುನ್ಸಿಪಾಲ್ಟಿ ವತಿಯಿಂದ MLA ಫಂಡಿಂದ ಮಂತ್ಲಿ 10,000 ಕೊಡ್ತಾರೆ. ಆ 10,000ದಲ್ಲಿ ನಾನು ಒಬ್ಬರು ಲೇಬರ್ ಇಟ್ಟು ಬರೋದೇ ಇಲ್ಲ. 41 ದಿವಸ ಮಂಡಲ ಧ್ಯಾನ ಇಟ್ಕೊಳ್ಳೋಣ. ಯಾಕಂದರೆ ನಗರ ಶಾಸಕರು ಅವರು ಬಂದ್ರೇ ನಮಗೆ, ಯಾಕಂದರೆ ಇದು ಗೌರ್ಮೆಂಟ್ ಪಾರ್ಕು, ಇದು ನಮ್ಮ ಮನೆ ಅಲ್ಲ. ಅವರು ಪರ್ಮಿಷನ್ ಕೊಟ್ಟರೆ ನಾವು ಇಲ್ಲಿ ಕಟ್ಟಬೇಕು. ಅವ್ರಿಗೆ ಸಾರು ನನಗೆ ಭಾಳ ಜನ ಹೇಳಿದರು, ನೀನು BJP ಕಾರ್ಯಕರ್ತೆ, ನಿನ್ಗೆ ಹೆಂಗೆ ಬರ್ತಾರೆ ಸಾರು, MLA ಸರ್ ಯಾರು ಬರೋದಿಲ್ಲ ಅಂತ ಕೆಲವರು ನನ್ನ ಫ್ರೆಂಡ್ಸ್ ಅಂದರು. ಆದರೆ ನಾನು ಇಲ್ಲ, ನನಗೆ ಆತ್ಮವಿಶ್ವಾಸ. ಯಾಕೆ ನನಗೆ ಪತ್ರಿಜಿ ಕಲಿಸಿದ್ದೆ ಶ್ವಾಸದ ಮೇಲೆ ಧ್ಯಾಸ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಧ್ಯಾನ ಮಾಡಿದಾಗ ನನಗಿಲ್ಲ, ಇಲ್ಲಿ ಮಾಡಲೇಬೇಕು ಅಂತ ಉದ್ದೇಶದಿಂದ 41 ದಿವಸ ಮಂಡಲ ಧ್ಯಾನ ಇಟ್ಕೊಂಡ್ವಿ. ಆಮೇಲೆ ನಮ್ಮ ಮಗಳದು ಡಿಗ್ರಿ ಲಾಸ್ಟು ರಿಸಲ್ಟ್ ಬರಲೇ ಇಲ್ಲ. ಅದು NEP ನಾನು NEP ಅಂತ ಅದು ಸ್ವಲ್ಪ ಅಲ್ಲಿ ವಿಜಯನಗರ ಇದರಲ್ಲಿ ಯೂನಿವರ್ಸಿಟಿಯಲ್ಲಿ ಭಾಳ ಲೇಟ್ ಮಾಡಿದರು. ಭಾಳ ನೋವು ಮಾಡ್ಕೊತಿದ್ಲು. ಅಮ್ಮ ನೀನು ಎಲ್ಲರಿಗೂ ನಿನಗೆ ಗೆಸ್ಟಾಗಿ ಕರೀತಾರೆ, ಎಲ್ಲರಿಗೂ ನೀನು ಸ್ಪೀಚ್ ಕೊಡ್ತೀಯಾ, ನಿನ್ನ ಮಗಳ ಸಲುವಾಗಿ ನೀನು ಧ್ಯಾನ ಮಾಡಮ್ಮ, ನನಗೆ ರಿಸಲ್ಟ್ ಬರ್ತಾ ಇಲ್ಲ ಅಂತ. ಅಮ್ಮ ನಾನು ಮಾಡ್ತೀನಿ, ಖಂಡಿತ ಮಾಡ್ತೀನಿ ಅಂತಂದು 41 ದಿವಸದಲ್ಲಿ 20ನೇ ದಿವಸದಲ್ಲಿ ನನ್ನ ಮಗಳದು ರಿಸಲ್ಟ್ ಬಂತು. ಎಂಥ ಮಿರಾಕಲ್ ಅಂದರೆ ನನ್ನ ಮಗಳು ಇನ್ನೂ ನಂಬಿದ್ಲು. ಇವಾಗ MCA ಜಾಯಿನ್ ಆಗಿದ್ದಾಳೆ, ಅದ್ದೂರಾಗಿ ಕಾಲೇಜ್ಗೆ ಖುಷಿಯಾಗಿ ಹೋಗ್ತಾ ಇದ್ದಾಳೆ. ಅದು ಒಂದು ಸಕ್ಸಸ್ ಆಯಿತು. ನನಗೆ ಪ್ರೇರಣೆ ನಮ್ಮ ತಾಯಿ ದಿವಸ 3 ರಿಂದ 4 ತಾಸು ಧ್ಯಾನ ಮಾಡ್ತಿದ್ದಾರೆ. ತಿಂಗಳಿಗೆ 4,000 ರೂಪಾಯಿ ಮೆಡಿಸನ್ಸ್ ನುಂಗ್ತಾ ಇದ್ರು. ಇವಾಗ ನೋ ಮೆಡಿಸನ್ ಏನಪ್ಪ ಅಂದರೆ ಧ್ಯಾನ. ನಮ್ಮ ತಾಯಿ ಬಂದಿದ್ದಾರೆ ಅಲ್ಲಿ, ನಮ್ಮ ತಾಯಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ. ನಮ್ಮ ತಾಯಿ ಟೀಚರ್ ಇದ್ದರು, ಈಗ 4 ವರ್ಷ ಆಯಿತು ನನ್ನಲ್ಲೇ ಇಟ್ಕೊಂಡಿದ್ದೀನಿ. ಭಾಳ ಅದ್ಭುತ ಜ್ಞಾನಿ. ಅದ್ರ ಜೊತೆಗೆ ಇನ್ನೊಬ್ರು ನನಗೆ ಸಾಥ್ ಕೊಟ್ಟಿರೋದು ನನ್ನ ಸಹೋದರಿ KLತಾ ಅಂತ. ಆ ಮೇಡಮ್ ಒಂದ್ಸರಿ ಎದ್ದೇಳ್ಬೇಕಂತ ಕೇಳಿದೆ. ನಾನು ಎಲ್ಲೇ ಫಂಕ್ಷನ್ಗೆ ಹೋಗಲಿ, ನನ್ನ ಮನೇಲಿ ಇರಲಿ ಬಿಡಲಿ, ನಮ್ಮ ತಾಯಿ ನಮ್ಮ ತಂಗಿ ನನಗೆ ಸಾಥ್ ಕೊಟ್ಕಂತ ನನಗೆ ಧ್ಯಾನ ಮನೇಲಿ ಮಂಡಲ ಧ್ಯಾನ ನನಗೆ ನೆರವೇರಿಸ್ಕೊಟ್ರು. ಇದಕ್ಕೊಂದು ಇನ್ನೊಬ್ರು ನನಗೆ ಕಾರಣಭೂತರು, ನನಗೆ ಅನ್ಸಿಯಮ್ಮ ಮಾಸ್ಟ್ರು. ಆ ಮೇಡಮ್ ಒಂದ್ಸರಿ ನಿಂತ್ಕೋಬೇಕಂತ ಕೇಳ್ತಿದ್ದೀನಿ. ಆ ಮೇಡಮ್ ನಾನು ಇರಲಿ ಬಿಡಲಿ ದಿನಾ ಒಬ್ಬರು ಡೈಲಿ ಮಾಸ್ಟರ್ಸ್ ಕರೆಸ್ತಾ ಇದ್ರು. ಇನ್ನೊಂದು ಮಾತು ಹೇಳಿದ್ರು, ಏನಂದರೆ ಮೇಡಮ್ ಎಲ್ಲ ಸೀನಿಯರ್ ಮಾಸ್ಟರ್ ಇವಾಗ 3 ಮಂಡಲ ಧ್ಯಾನದಲ್ಲಿ ಕರೆಸಿದ್ರಿ, ಈಗ ಹೊಸದಾಗಿ ಬಂದಿರೋ ಮಾಸ್ಟರ್ಸ್ಗಳು ನಾನು ಕಳಿಸ್ತೀನಿ ಅಂದರು. ಎಂತೆಂಥ ಗ್ರೇಟ್ ಮಾಸ್ಟರ್ಸ್ ಮೇಡಮ್. ಅವ್ರವ್ರು ಹೇಳ್ತಾ ಇದ್ರೆ ನಿಜವಾಗ್ಲೂ ಅವರು ನಮ್ಮ ಮನೆಗೆ ಯಾರ್ಯಾರು ಧ್ಯಾನಿಗೆ ಕ್ಲಾಸಿಗೆ ಬಂದಿದ್ರು ಅವರೆಲ್ಲರೂ ಬಂದಿದ್ದಾರೆ. ಸಿರವಾರದಿಂದ ಬಂದರೆ, ಶ್ರೀದೇವಘಟ್ಟೆಯಿಂದ ಬಂದರೆ, ಬಳ್ಳಾರಿ ನಗರದಿಂದ, ತಾಳೂರು ರೋಡಿಂದ, ಸುಮಾರು ಕಡೆಯಿಂದ ಇವಾಗ ಬಂದಿರೋ ಮಾಸ್ಟರ್ಸ್ಗಳು ಅವ್ರಿಗೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ನಮಸ್ಕಾರಗಳು ತಿಳಿಸ್ತೀನಿ. ಧ್ಯಾನ ಅನ್ನೋದು ಭಾಳ ಪವಿತ್ರವಾದದ್ದು. ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಆ ಶ್ವಾಸದ ಮೇಲೆ ಧ್ಯಾಸದಿಂದ. ಇದಕ್ಕೆಲ್ಲ ನನ್ನ ಕಾರಣಭೂತರು ಯಾರಪ್ಪ ಅಂದರೆ ನನಗೆ ಅನ್ನಪೂರ್ಣಮ್ಮ ಮಾಸ್ಟ್ರು. ಇವತ್ತು ನಾನು ಎಲ್ಲೇ ಹೋದ್ರು ಆ ಮಾಸ್ಟ್ರು ಮೇಡಮ್ ನೆನೆಸ್ಕೊತೀನಿ. ಇದಕ್ಕಿಂತ ದೊಡ್ಡ ಗ್ರೇಟ್ ಮಾಸ್ಟರ್ ಯಾರಪ್ಪ ಅಂದ್ರೆ ಸುಭಾಷ್ ಪತ್ರಿಜಿ ಸರ್. ವಿಶ್ವಕ್ಕೆ ಧ್ಯಾನ ಹಂಚಿದ್ದಾರೆ. ಆ ವಿಶ್ವಗುರು ಅವರು ಧ್ಯಾನ ಮಾಡೋದಕ್ಕೆ ಇವತ್ತು ನಾನು ಇಲ್ಲಿ ಮಾತಾಡೋಕೆ ಒಂದು ಧೈರ್ಯ ನನಗೆ ಬಂದಿದೆ. ಇನ್ನೊಂದು 2 ಸೆಕೆಂಡ್ ಮೇಡಮ್ ಮಾತಾಡ್ತಾ ಇದ್ದೀನಿ. 2010ರಲ್ಲಿ ಒಂದು ಭೀಕರ ಆಕ್ಸಿಡೆಂಟ್ ಆಯಿತು ನಮ್ಮ ಮನೆಯವರಿಗೆ. ಕೋಮದಲ್ಲಿ ಹೋಗಿದ್ದು, 4 ದಿವಸ ಬದುಕದೇ ಇಲ್ಲ ಅಂತ ಹೇಳಿದ್ರು ಡಾಕ್ಟರ್ಸು. ನಾನು ಅನ್ನಪೂರ್ಣಮ್ಮ ಮಾಸ್ಟರ್ ಮನೆಯಲ್ಲಿ 41 ದಿನ ಧ್ಯಾನ ಇಟ್ಕೊಂಡಾಗ 20 ದಿವಸ ಹೋಗಿದ್ದೆ. ಅಲ್ಲಿ ದಿನ ಒಬ್ಬರು ಮಾಸ್ಟರ್ ಬಂದು ಹೇಳ್ತಾ ಇದ್ರು, ಇದು ಧ್ಯಾನ ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ, ನೀವೇನು ಕೇಳ್ಕೊಂಡ್ರೆ ಅದಾಗುತ್ತೆ, ಕಾಮಧೇನು ಕಲ್ಪವೃಕ್ಷ ಇದ್ದಂಗೆ ಮನಸ್ಸಿಟ್ಟು ಧ್ಯಾನ ಮಾಡಿ ತುಂಬ ಒಳ್ಳೇದಾಗುತ್ತೆ ಅಂದಾಗ ಆ ಮೈಸೂರು ರೂಮ್ನಲ್ಲಿ ನನಗೆ ಅದೊಂದೇ ಜ್ಞಾಪಕ ಬಂತು, ಇನ್ಯಾವುದೋ ಜ್ಞಾಪಕ ಬಂದಿಲ್ಲ. 3 ರಿಂದ 4 ತಾಸು ಮೈಸೂರು ರೂಮ್ನಲ್ಲಿ ಹೊರಗಡೆ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ರೆ 4 ದಿವಸ ಬದುಕದೇ ಇಲ್ಲ ಅಂದರು. 2 ದಿವಸದಲ್ಲಿ ಕಣ್ ತೆಗೆದು ನೋಡಿದ್ರು ನಮ್ಮ ಮನೆಯವರು. ಕಣ್ ತೆಗೆದು ನೋಡಿದ್ರು. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಫ್ಯಾಮಿಲಿ ಅನ್ನೋದು ಎಲ್ಲ ಮರ್ತೋಗಿದ್ದಾರೆ, ಏನು ಜ್ಞಾಪಕ ಇಲ್ಲ. ತಲೆ ತುಂಬ ಬ್ಲಡ್ ಕ್ಲಾಟ್ ಆಗಿತ್ತು.
ಅದು ಒಂದ್ ಕಡೆ ಕ್ಲಾಟ್ ಆಗಿದ್ರೆ ಆಪರೇಷನ್ ಮಾಡಿದ್ರೆ ಸಕ್ಸಸ್ ಆಗ್ತಾ ಇತ್ತು. ತಲೆ ತುಂಬಾ ಕ್ಲಾಟ್ ಆಗಿದೆ ಅಮ್ಮ, ಭಾಳ ದಿನ ಆಗುತ್ತೆ ರಿಕವರ್ ಆಗಕ್ಕೆ ಅಂದ್ರು. ಸರ್ ಹೆಂಗ್ ಮಾಡ ಸರ್? ಸರ್ ಮಾತು ಇವತ್ತು ಬರ್ಬೋದು, ನಾಳೆ ಬರ್ಬೋದು, 6 ತಿಂಗಳು ಆಗ್ಬೋದು, 6 ವರ್ಷ ಆಗ್ಬೋದು, ಇದೇ ಮಾತು ಹೇಳಿದ್ರು. ಸರ್ ಎಷ್ಟು ದಿನ ಇರ್ಬೇಕು ಹಾಸ್ಪಿಟ್ಲಲ್ಲಿ? 3 ಮಂತ್ಸ್ ಇರ್ಬೇಕಮ್ಮ. 3 ತಿಂಗಳು ಹಾಸ್ಪಿಟ್ಲಲ್ಲಿ ಇದ್ದೆ. ಮನೆಗೆ ಬಂದ್ಮೇಲೆ ಇಲ್ಲ ಹೌಸಿಂಗ್ ಬೋರ್ಡ್ನಲ್ಲಿ ಒಂದು ಸಣ್ಣ ಮನೆ, ಆ ಮನೆಯಲ್ಲಿ ನಾನು ಒಂದು ಸಂಕಲ್ಪ ಇಟ್ಕೊಂಡೆ, ನಾನು ಮಂಡಲ ಧ್ಯಾನ ಇಟ್ಕೊಂಡ್ಲೇಬೇಕು. ಆ ಶಕ್ತಿ, ಧ್ಯಾನ ಶಕ್ತಿಯಿಂದನೇ ನಮ್ಮ ಮನೆಯವರು ಆರಾಮಾಗ್ತಾರಂತಂದು ಎಲ್ಲ ಮಾಸ್ಟರ್ಸ್ ಕೇಳ್ಕೊಂಡಾಗ ಇಟ್ಕೊಂಬ ಅಂದ್ರು. ಅವಾಗ 41 ದಿವಸ ಮಂಡಲ ಧ್ಯಾನದಲ್ಲಿ 30ನೇ ದಿವಸದಲ್ಲಿ ನಮ್ಮ ಮನೆಯವರಿಗೆ ಮಾತು ಬಂತು, ಮತ್ತೆ ನಿವಾರಿ ಬಂತು. ಇದಕ್ಕಿನ್ನ ಬೇಕ್ರಿ, ಒಂದು ಕುಟುಂಬಕ್ಕೆ ಗಂಡನೇ ಆಧಾರ. ನಾವು ಗಂಡ ದುಡಿತಾರೋ ಬಿಡ್ತಾರೋ, ಆದ್ರೂ ಮನೇಲಿ ಯಜಮಾನ ಇದ್ದಾನಂದ್ರೆ ಆ ಗೌರವನೇ ಬೇರೆ ಇರುತ್ತೆ. ಹಂಗಾಗಿ ನನ್ನ ಧ್ಯಾನ ಶಕ್ತಿ, ನನ್ನ ಧ್ಯಾನದ ಕುಟುಂಬ ಇವತ್ತು ಇಲ್ಲಿವರೆಗೆ ಈ ಪಾರ್ಕಲ್ಲಿಗೆ ನನಗೆ ಕರ್ಕೊಂಡು ಬಂದಿದೆ. ಹಂಗಾಗಿ ಎಲ್ಲಾ ಮಾಸ್ಟರ್ಗಳಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀನಿ. ನಮ್ಮ ಅದೃಷ್ಟ ಏನ್ ನೋಡ್ರಿ, ನಿನ್ನೆ ಎಂತ ಮಿರಾಕಲ್ರಿ, ಮಹಿಳಾ ಧ್ಯಾನ, ನಾದ ಧ್ಯಾನ 3 ತಾಸು ಧ್ಯಾನ ಮಾಡಿದ್ವಿ. ಅಯ್ಯಪ್ಪ ಪಿಂಡಿ ಸರ್ಗೆ ಕೋಟಿ ಕೋಟಿ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಯಾವ್ಯಾವ ಜಿಲ್ಲೆಯಿಂದನೂ ಬಂದ್ರು, ಆದ್ರೂ ನಮ್ಮ ಬಳ್ಳಾರಿ ನಮ್ಮ ಬರೇ ಸ್ಟೀಲ್ ಇದ್ರದ್ದು ಒಂದು ಹೆಸರು ಒಂದೇ ಅಲ್ಲ, ಗಣಿದಣಿಗಳನ್ನ ಒಂದೇ ಅಲ್ಲ, ಧ್ಯಾನಗಳು ಒಂದೇ ಅಲ್ಲ. ಆದ್ರೆ ಏನೇ ಕೆಲಸ ಕೊಟ್ರೆ ನಮ್ಮ ಪಿರಮಿಡ್ ಮಾಸ್ಟರ್ಸ್ ಆ ಒಂದು ಯಶಸ್ಸು ಮಾಡ್ತಾರೆ ಅನ್ನೋದೊಂದು ನಾನು ಹೇಳ್ತೀನಿ. ಅಂತ ಒಂದು ಧ್ಯಾನ ಪವರಿಂದ ಇವತ್ತು ಇಲ್ಲಿ ತಾವು ಬಂದು ನಮಗೂ ಒಂದು ಮುಕ್ತಾಯ ಸಮಾರಂಭದಲ್ಲಿ ನನ್ಗೆ ಇಲ್ಲಿ ಭಾಗಿಯಾಗಕ್ಕೆ ಅವರೆಲ್ಲರೂ ಕಾರಣಭೂತರಾಗಿದ್ದಾರೆ. ಆಮೇಲೆ ಇಲ್ಲಿ ಹೌಸಿಂಗ್ ಬಂದಿರುವಂತ ಎಲ್ಲ ಧ್ಯಾನಿಗಳಿಗೂ, ಎಲ್ಲ ಸೀನಿಯರ್ ಮಾಸ್ಟ್ರು, ಈ ಜೂನಿಯರ್ ಮಾಸ್ಟರ್ಗಳು ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ನಮಸ್ಕಾರಗಳು ಹೇಳ್ತಾ ಇದ್ದೀನಿ. ತುಂಬಾ ಸಂತೋಷ ಆಗ್ತಿದೆ. ನೋಡ್ರಿ, ನಾವು ಒಂದು ಪಿರಮಿಡ್ ನಾವು ಇಲ್ಲಿ ನಮ್ಮ ಪಾರ್ಕ್ ಕೇಳಿದ್ವಿ, ಶಾಸಕರು 10 ಪಿರಮಿಡ್ ನಾವು ಮಾಡ್ತೀವಿ ಅಂದ್ರೆ ಇದಕ್ಕಿಂತ ಗ್ರೇಟ್ ಬೇಕ್ರಿ. ವಿಶ್ವದ ಕೆಲಸ ಇದು ನೋಡ್ರಿ. ಆಟೋಮೆಟಿಕ್ ಆಗಿ ವಾಕಿಂಗ್ ಬರ್ತಾರೆ. ಆ ಪಿರಮಿಡ್ ಧ್ಯಾನ ಮಂದಿರ ನೋಡಿದ್ರೆ ನಾವ್ ಏನ್ ಅವ್ರಿಗೆ ಹೇಳದೆ ಬೇಡ, ಅಲ್ಲಿ ಹೋಗಿ ಕೂಡನಪ್ಪ ಅಂತ ಮನಸ್ಸು ಎಳಿತತೆ. ಯಾವ್ದು ಎಳಿತತೆ? ಪಿರಮಿಡ್ ಎಳಿತತೆ. ಅಲ್ಲಿ ಕೂತಾಗ ಅವ್ರಿಗೆ ಅಲ್ಲೇ ಆಟೋಮೆಟಿಕ್ ನಾವು ಧ್ಯಾನ ಮಾಡ್ತೀವಿ ಅನ್ನೋದು ಎನರ್ಜಿ ಬರುತ್ತೆ. ಆ ಒಂದು ಎನರ್ಜಿ ನಮ್ಗೆ ಎಲ್ಲಾ ಕಡೆನೂ ಇರ್ಬೇಕು. ನಮ್ಮ ಹೌಸಿಂಗ್ ಬೋರ್ಡ್ ನಲ್ಲಿ ಬರ್ಬೇಕನ್ನೋದು ತುಂಬಾ ಆಸೆ ಇತ್ತು. ಆ ಒಂದು ನಮ್ಮ ಬಳ್ಳಾರಿ ನಗರ ತುಂಬಾ, ಬಳ್ಳಾರಿ ಪಾರ್ಕ್ ಅಲ್ಲಿ ಆಗಿದ್ರೆ ಇದಕ್ಕಿಂತ ಗ್ರೇಟ್ ಇನ್ನೇನ್ ಬೇಕು. ನನಗೆ ತುಂಬಾ ಖುಷಿ ಆಗ್ತಿದ್ದಾರೆ. ಈ ಒಂದೆರಡು ಮಾತಾ ನಾನು ಹೇಳಕ್ಕೆ ನನಗೆ ಇಚ್ಛೆ ಪಡ್ತಿದ್ದೀನಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಹೆಂಗಿದೆ ಅಂದ್ರೆ ಮನೆ ಧ್ಯಾನ, ತಾಳೂರಿನಲ್ಲಿ ಮನೆ ಧ್ಯಾನ 1 ವರ್ಷ ಮಾಡಿದ್ರು. ನಮ್ಮ ಹೌಸಿಂಗ್ ಬೋರ್ಡ್ ನಾವೇನ್ ಕಮ್ಮಿ ಇಲ್ಲ, ನಾವು ಮನೆ ಮಾಡ್ತೀವಿ ಅಂತ ಎಲ್ಲ ಗ್ರೇಟ್ ಮಾಸ್ಟರ್ಸ್ ಹೇಳ್ಕೊಂಡ್ರು. ಹಂಗಾಗಿ ಮೇಡಮ್ ಹೆಸರು ಪೂಜಿತಾ ಮೇಡಮ್, ಅವರು ಮನೇಲಿ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಂಗಾಗಿ ನಮ್ಮನೆಗೆ ಹೆಂಗ್ ಸಹಕಾರ ಕೊಟ್ಟಿದ್ರು ಅವ್ರ ಮನೆಗೆ ಎಲ್ಲರೂ ಧ್ಯಾನಿಗಳು ಬರ್ಬೇಕನ್ನಂತ ನನ್ನ ಆಸೆ. ಈಗ ಕುಮಾರಿ ಮೇಡಮ್ ಒಂದೆರಡು ಮಾತಾಡ್ತಾರೆ. ಪತ್ರಿಜಿ ಅವರಿಗೆ, ಸ್ವರ್ಣಮಾಲಾ ಪತ್ರಿಜಿ ಅವರಿಗೆ, ಇಬ್ಬರು ಪಾದ ಪದ್ಮಕ್ಕೆ ನಮ್ಮ ಆತ್ಮವಂದನೆಗಳು. ಹಾಗೆ ನಾನು ನಿನ್ನೆಗೆ ಧ್ಯಾನಕ್ಕೆ ಬಂದು 100 ಡೇಸ್ ಆಗಿದೆ, ಸೆಂಚುರಿ ಆಗಿದೆ. ನಿನ್ನೆಗೆ 2 ಯಜ್ಞದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ನನ್ನ ಭಾಗ್ಯ ಅನ್ಕೊಂತೀನಿ. ನಾವು ಧ್ಯಾನ ಮಾಡಿದ್ರೆ ಅಷ್ಟೇ, ಒಂದು ಕೇಳಿದ್ರೆ 10 ಸಿಗುತ್ತೆ. ಒಂದು ಪಿರಮಿಡ್ ಅಪ್ಲಿಕೇಶನ್ ಹಾಕಿದ್ವಿ, 10 ಸಿಕ್ಬಿಡ್ತು. ಧ್ಯಾನ ಅಂದ್ರೆ ಅಷ್ಟೇನೆ, ಕೇಳೋದೊಂದೇ, ಪಡೆಯೋದು ಮಾತ್ರ 10, 100ರಷ್ಟು, ಸಾವಿರಗಳಷ್ಟು. ಧ್ಯಾನ ಅನ್ನುವುದು ಪರಮ ಸತ್ಯ. ಮಾನವನು ಮಾಡಬೇಕು ಪ್ರತಿನಿತ್ಯ. ಮನಸ್ಸನ್ನು ಮಾಡಿದರೆ ಆರೈಕೆ, ಬಯಕೆಗಳು ಆಗುವ ಪೂರೈಕೆ. ನಮ್ಮ ಬಗ್ಗೆ ಇರಬೇಕಂದ್ರೆ ಅಧ್ಯಾಯ, ಖಂಡಿತ ಮಾಡಬೇಕು ಸ್ವಾಧ್ಯಾಯ. ಸರಿಯಾದ ಸಜ್ಜನ ಸಾಂಗತ್ಯ ನಿಮ್ಮಲ್ಲಿ ಬೆಳೆಸುತ್ತೆ ಪಾಂಡಿತ್ಯ. ಸ್ವರ್ಣಮ್ಮ ಕೊಟ್ಟರು ಒಳ್ಳೆಯ ಮನಸ್ಸಿನಿಂದ ಸಹಕಾರ. ಪತ್ರಿಜಿ ಅವರು ಮಾಡಿದರು ಧ್ಯಾನವೇ ನಮ್ಮ ಜೀವನಾಧಾರ. ಬ್ರಹ್ಮ ವಿಷ್ಣು ಮಹೇಶ್ವರ ಮೂಲಸ್ಥಾನ, ಆನಾಪಾನಾಸತಿ ಧ್ಯಾನವೇ ಅಗ್ರಸ್ಥಾನ. 3 ಗಂಟೆಗಳ ಕಾಲ ಧ್ಯಾನ ಆಗುವೆನು ನಮ್ಮಲ್ಲಿ ನಾವು ಲೀನ. ನಮ್ಮ ಊರು ಬಳ್ಳಾರಿ, ಬನ್ನಿ ಮಾಡೋಣ ಧ್ಯಾನದ ಸವಾರಿ. ಧ್ಯಾನ ಅಂದ್ರೆ ವೈರಾಗ್ಯ ಅಲ್ಲ, ಧ್ಯಾನ ಅಂದ್ರೆ ವೈಭೋಗ. ಬೆಂಗಳೂರಿನಿಂದ ಬಂದು ಯಜ್ಞ ಮಾಡಲು ತೋರಿದರು ಉತ್ಸಾಹ, ಬಳ್ಳಾರಿಯವರು ನೀಡಿದರು ಒಳ್ಳೆಯ ಪ್ರೋತ್ಸಾಹ. ಅಯ್ಯಪ್ಪ ಸರ್ ಅವರ ಗೈಡೆಡ್ ಮೆಡಿಟೇಷನ್ ಸೃಷ್ಟಿಸಿದ ಧ್ಯಾನದಲ್ಲಿ ಸೆನ್ಸೇಷನ್. ಯುದ್ಧದಲ್ಲಿ, ಧ್ಯಾನ ಅನ್ನುವ ಯುದ್ಧದಲ್ಲಿ ಗೆಲುವನ್ನು ಹೇಗೆ ಹೊಂದಬೇಕು ಅಂತ ಹೇಳಿಕೊಟ್ಟವರು ನಮ್ಮ ವಿಶ್ವಗುರು ಸುಭಾಷ್ ಪತ್ರಿಜಿ ಅವರು. ಧ್ಯಾಸದ ಮೇಲೆ ಗಮನ ಎಂದು ಹೇಳಿದವರು ನಮ್ಮ ಮೈತ್ರೇಯ ಬುದ್ಧ ವಿಶ್ವಗುರು ಆದ ಬ್ರಹ್ಮಶ್ರೀ పత్రిజీ ಅವರು. ధ్యానానికి లేదు ఫీజు, ధ్యానం చేస్తే పోతుంది మీలో బూజు, దేనిపై ఉండదు ఇక మోజు.
అందుకే ధ్యానం చేయాలి ప్రతిరోజు. ధ్యానం చేస్తే పడదు మనపై సమస్యల బండ. ధ్యానం చేయాలి, అందుకే ప్రతిరోజు బంగారు కొండ. ಸರ್ ನಿನ್ನೆ ಯಜ್ಞದಲ್ಲಿ ಎಲ್ಲರೂ ಮುಳುಗೋಗ್ಬಿಟ್ಟಿದ್ರಿ. ಇವತ್ತು ಮುಕ್ತಾಯ ಸಮಾರಂಭ ಅಂದ್ರೆ ಎಲ್ಲರ ಹತ್ರ ಒಂದು ಡ್ಯಾನ್ಸ್ ಮಾಡಿಸ್ಲೇಬೇಕು ನೀವು. ಅದರ ರಿಸಲ್ಟ್ ನಿನ್ನೆ ಮದುವೆ ಮಾಡಿದಿರಿ, ಇವತ್ತೆಲ್ಲರೂ ರಿಲ್ಯಾಕ್ಸೇಷನ್ ಇವಾಗ.
PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ and give your experiences for PMC. Record your experiences so that the whole world will know your experiences.